ಶೇರ್ ಆಗ್ಲಿಕ್ಕೆ ಈಗ ಓಕೆ. ಸೊ ಈಗೇನಂತಂದ್ರೆ ನಾನು ಇದು ಸಿಂಪಲ್ ಡಿಸ್ಪ್ಲೇ ಫಂಕ್ಷನ್ ಅಂದ್ರೆ ಒಂದು ಕ್ಲಾಸ್ ಡಿಸ್ಪ್ಲೇ ವರ್ಡ್ಸ್ ಅಂತೇಳಿ ಇಲ್ಲೇನದ ಎಂಟರ್ ದ ಲೈನ್ ತೊಗೊಂಡೇನಿ ಸೇಮ್ ನೀ ಮಾಡಿದ್ದೆ. ಓಕೆ, ನಾನೇನು ಮಾಡೀನಿ ಲೈನ್ ಟು ವರ್ಡ್ಸ್, ನಾನು ಲೈನನ್ನು ವರ್ಡ್ಸಿಗೆ ಕನ್ವರ್ಟ್ ಮಾಡ್ಕೊಳಿಕತ್ತೀನಿ. ಒಂದು ಫಂಕ್ಷನ್ ಬರ್ಕೊಡೀನಿ ಲೈನ್ ಟು ವರ್ಡ್ಸ್ ಅಂತ, ಒಂದು ಲೈನ್ ಟು ವರ್ಡ್ ಅನ್ನೋ ಒಂದು ಫಂಕ್ಷನ್ ಬರ್ಕೊಂಡೀನಿ. ಲೈನ್ ಪಾಸ್ ಮಾಡ್ಲಿಕತ್ತೀನಿ, ಐ ಆಮ್ ಗೆಟಿಂಗ್ ಅರೇ ಆಫ್ ವರ್ಡ್ಸ್. ಓಕೆ, ಸೊ ಇದು ಫಸ್ಟ್ ಲೈನ್ ಟು ವರ್ಡ್ ಫಂಕ್ಷನ್ ಏನದ ನೋಡೋಣ. ಓಕೆ, ಸೊ ಲೈನ್ ಟು ವರ್ಡ್ ಫಂಕ್ಷನ್ನಾಗ ಸೇಮ್ ಥಿಂಗ್. ಫಸ್ಟ್ ಆಫ್ ಆಲ್ ನಾನು ಲೈನ್ ಎಂಟಿ ಅದೇನು ಚೆಕ್ ಮಾಡ್ಲಿಕತ್ತೀನಿ. ಲೈನ್ ಎಂಟಿ ಇಲ್ಲಪ್ಪ ಅಂತಂದ್ರೆ ಇತ್ತು ಅಂತಂದ್ರೆ ನಾನು ಎಂಟಿ ಸ್ಟ್ರಿಂಗ್ ರಿಟರ್ನ್ ಮಾಡ್ಲಿಕತ್ತೀನಿ. ದಿಸ್ ರಿಪ್ರೆಸೆಂಟ್ಸ್ ಎಂಟಿ ಸ್ಟ್ರಿಂಗ್ ಅರೇ. ಓಕೆ, ಒಂದು ನ್ಯೂ ಸ್ಟ್ರಿಂಗ್ ಅರೇ ಕ್ರಿಯೇಟ್ ಮಾಡ್ಕೊಂಡೀನಿ, ಇನಿಷಿಯಲೈಸಿಂಗ್ ವಿತ್ ನಥಿಂಗ್, ಎಂಟಿ. ಓಕೆ, ಅದನ್ನೇನಂತಂದ್ರೆ ವಾಪಸ್ ಕಳಿಸ್ಲಿಕತ್ತೀನಿ. ಇಲ್ಲ ಅದು ಲೈನ್ ಎಂಟಿ ಇಲ್ಲ, ಅದೇ ಸಮಥಿಂಗ್ ಅದ ಅಲ್ಲಿ ಅಂತಂದ್ರೆ ನಾನು ಅದನ್ನೇನು ಮಾಡ್ಲಿಕತ್ತೀನಿ, ಲೈನ್ ಡಾಟ್ ಸ್ಪ್ಲಿಟ್ ಅಂತೀನಿ. ಏನು ಫಂಕ್ಷನ್ ಯೂಸ್ ಮಾಡಿ, ಲೈನ್ ಇಸ್ ಅ ಸ್ಟ್ರಿಂಗ್ ಟೈಪ್. ಓಕೆ, ಸೊ ಸ್ಪ್ಲಿಟ್ ಫಂಕ್ಷನ್ ಅವೈಲೇಬಲ್ ಅದ. ರೆಗ್ಯುಲರ್ ಎಕ್ಸ್ಪ್ರೆಷನ್ಸ್ನ ಯೂಸ್ ಮಾಡಿಲ್ಲ, ಸಿಂಪಲ್ ಸ್ಪ್ಲಿಟ್ ಆನ್ ಸ್ಪೇಸ್ ಅಂತೀನಿ. ಓಕೆ, ಸ್ಪ್ಲಿಟ್ ಆನ್ ಸ್ಪೇಸ್ ಅಂದ ತಕ್ಷಣ ನನಗೇನಾಗ್ತದೆ ಇಲ್ಲಿ ಬೇಸಿಕಲಿ ಇದು ಸ್ಟ್ರಿಂಗ್ ಅರೇ ಬರ್ತದೆ. ಓಕೆ, ಇದನ್ನು ನಾನು ಇಲ್ಲಿ ಕ್ಯಾಚ್ ಮಾಡ್ಲಿಕತ್ತೀನಿ ವರ್ಡ್ಸ್ನಾಗ. ಸೊ ಈಗ ನನಗೇನಾಯ್ತು, ವರ್ಡ್ಸ್ ಏನಾಯ್ತು ಬೇಸಿಕಲಿ ಸ್ಟ್ರಿಂಗ್ ಅರೇ ಬಂತು. ಬಟ್ ಇದು ಹೆಂಗೆ ಬರ್ತದೆ ಅಂತಂದ್ರೆ, ಓಕೆ, ಫಾರ್ ಎಕ್ಸಾಂಪಲ್ ನಾನು ವರ್ಡ್ಸನ್ನು ಒಂದು ವೇಳೆ ಬೈ ಎನಿ ಚಾನ್ಸ್ ಪ್ರಿಂಟ್ ಮಾಡಿದೆ ಅಂತಂದ್ರೆ, ನಾನು ಈಗ ಫಾರ್ ಎಕ್ಸಾಂಪಲ್ ಹೆಲೋ ಸ್ಪೇಸ್ ಹೌ ಸ್ಪೇಸ್ ಆರ್ ಸ್ಪೇಸ್ ಯು ಅಂತ ಕೊಟ್ರೆ ಓಕೆ ಪ್ರಾಪರ್ ಬರ್ತದೆ. ಬಟ್ ನಾನು 2-3 ಸ್ಪೇಸಸ್ ಕೊಟ್ಟೆ ಅಂತ ಇಟ್ಕೊ ಬಿಟ್ವೀನ್ 2 ವರ್ಡ್ಸ್. ಓಕೆ, ಅವಾಗ ಏನಾಗ್ತದೆ, ಅದು ಸ್ಪ್ಲಿಟ್ ಆಗೋದು ಬೇಸಿಕಲಿ ಒನ್ ಸ್ಪೇಸ್ ಮೇಲೆ ಸ್ಪ್ಲಿಟ್ ಆಗ್ತದೆ. ಸೊ ಅದಕ್ಕೆ ಸೆಕೆಂಡ್ ಸ್ಪೇಸನ್ನು ಒಂದು ವರ್ಡ್ ಅಂತ ತಗೋತದೆ, ಥರ್ಡ್ ಸ್ಪೇಸನ್ನು ಒಂದು ವರ್ಡ್ ಅಂತ ತಗೋತದೆ. ಓಕೆ, ತಗೊಂಡು ನಾನು ಈಗ ವರ್ಡ್ಸನ್ನು ಚೆಕ್ ಮಾಡಿದ್ರೆ ಆ್ಯಕ್ಚುಲಿ ಏನಾಗ್ತದೆ, ನಾನು ಸ್ಪೇಸ್ ಕೊಟ್ಟಿದ್ದು ವರ್ಡ್ ಆಗಿರ್ತಾವೆ. ಓಕೆ, ಅದಕ್ಕೆ ನಾನು ಏನು ಮಾಡ್ಲಿಕತ್ತೇನೆ, ಪ್ರತಿಯೊಂದು ಈ ಅರೇ ಆಫ್ ಸ್ಟ್ರಿಂಗ್ನ ಇದೇನು ಇದು ಸ್ಟ್ರಿಂಗ್ ಅರೇ ಅದಲ್ಲ ವರ್ಡ್ಸು, ಅದರಾಗಿಂದ ಒಂದು ಎಲಿಮೆಂಟ್ ತಗೋತೀನಿ. ತೊಗೊಂಡ್ಬಿಟ್ಟು ಅದು ಎಂಟಿ ಅದೇನು ಚೆಕ್ ಮಾಡ್ತೀನಿ. ಎಂಟಿ ಇದ್ದಿದ್ದಿಲ್ಲ ಅಂತಂದ್ರೆ ದಿಸ್ ಇಸ್ ನಾಟ್ ಆಪರೇಟರ್. ಓಕೆ, ವರ್ಡ್ಸ್ ಆಫ್ ಐ, ಇಲ್ಲಿ ನಾನು ಏನು ಮಾಡ್ಲಿಕತ್ತೀನಿ, ವರ್ಡ್ಸ್ ಆಫ್ ಐ ಏನದ ಸ್ಟ್ರಿಂಗ್ ಫಂಕ್ಷನ್ ಅದ. ಸೊ ಇದು ಸ್ಟ್ರಿಂಗು, ಬಿಕಾಸ್ ವರ್ಡ್ಸ್ ಇಸ್ ಅ ಸ್ಟ್ರಿಂಗ್ ಅರೇ. ಹೌದಾ? ಸೊ ಒಂದು ಅರೇ ಒಳಗೆ ಫಸ್ಟ್ ಎಲಿಮೆಂಟ್ ತೊಗೊಳಕತ್ತೀನಿ ನಾನು, 0th ಎಲಿಮೆಂಟ್ ಸ್ಟಾರ್ಟಿಂಗ್ ಫ್ರಮ್ 0 ಟು ಲೆಂತ್. 0th ಎಲಿಮೆಂಟ್ ತೊಗೊಂಡ್ರೆ ಇಟ್ ಈಸ್ ಅ ಸ್ಟ್ರಿಂಗ್. ನಿಮ್ಗೆ ಹೆಂಗೆ ಈಗ ಇಂಟೀಜರ್ ಅರೇ ಒಳಗೆ ಫಸ್ಟ್ ಎಲಿಮೆಂಟ್ ಇಂಟೀಜರ್ ಇರ್ತದೆ, ಸೆಕೆಂಡ್ ಎಲಿಮೆಂಟ್ ಇಂಟೀಜರ್ ಇರ್ತದೆ, ಥರ್ಡ್ ಎಲಿಮೆಂಟ್ ಇಂಟೀಜರ್ ಇರ್ತದೆ, ಹಂಗೆ ಸ್ಟ್ರಿಂಗ್ ಅರೇ ಒಳಗೆ ಹಾಗೆ ಫಸ್ಟ್ ಎಲಿಮೆಂಟ್ ಸ್ಟ್ರಿಂಗ್ ಇರ್ತದೆ, ಸೆಕೆಂಡ್ ಎಲಿಮೆಂಟ್ ಸ್ಟ್ರಿಂಗ್ ಇರ್ತದೆ, ಥರ್ಡ್ ಎಲಿಮೆಂಟ್ ಸ್ಟ್ರಿಂಗ್ ಇರ್ತದೆ. ಸೊ ದಿಸ್ ಇಸ್ ಅ ಸ್ಟ್ರಿಂಗ್, ದಿಸ್ ಇಸ್ ಕಂಪ್ಲೀಟ್ಲಿ ಅ ಸ್ಟ್ರಿಂಗ್. ಓಕೆ, ಸ್ಟ್ರಿಂಗ್ ಮೇಲೆ ನಾನು ಎನಿ ಫಂಕ್ಷನ್ ಯೂಸ್ ಮಾಡ್ಬೋದು. ಓಕೆ, ಈಸ್ ಎಂಟಿ ಯೂಸ್ ಮಾಡ್ಬೋದು, ಈಕ್ವಲ್ಸ್ ಯೂಸ್ ಮಾಡ್ಬೋದು, ಸ್ಪ್ಲಿಟ್ಟು, ಟ್ರಿಮ್ಮು, ಲೆಂಗ್ತು, ಭಾಳಷ್ಟು ಫಂಕ್ಷನ್ಸ್ ಅವೈಲೇಬಲ್ ಅವ. ಓಕೆ, ನಾನೇನು ಮಾಡ್ಲಿಕತ್ತೀನಿ, ಈಸ್ ಎಂಟಿ ಚೆಕ್ ಮಾಡ್ತೀನಿ. ಈಸ್ ಎಂಟಿ ಏನು ರಿಟರ್ನ್ ಮಾಡ್ತದ, ಎಂಟಿ ಇದ್ರೆ ಟ್ರೂ ಅಂತದ, ಇಲ್ಲದ್ರೆ ಫಾಲ್ಸ್ ಅಂತದ. ಓಕೆ, ಈಸ್ ಎಂಟಿ ನೀನು ಏನು ಫಂಕ್ಷನ್ ಚೆಕ್ ಮಾಡಿದೆ ಅಂತ ನೋಡಿದ್ದು ಜಾವಾ ಡಾಟ್ ಲ್ಯಾಂಗ್ ಡಾಟ್ ಸ್ಟ್ರಿಂಗ್ ಕ್ಲಾಸ್ ಒಳಗೆ ಅವೈಲೇಬಲ್ ಅದ. ಓಕೆ, ಅದೇನು ರಿಟರ್ನ್ ಮಾಡ್ತದ, ಬೂಲಿಯನ್, ಪಬ್ಲಿಕ್ ಬೂಲಿಯನ್ ಈಸ್ ಎಂಟಿ, ರಿಟರ್ನ್ಸ್ ಟ್ರೂ ಇಫ್ ಆ್ಯಂಡ್ ಓನ್ಲಿ ಇಫ್ ಲೆಂಗ್ತ್ ಈಸ್ 0. ಅಂದರೆ ಏನು, ಬೇಸಿಕಲಿ ಆ ಪರ್ಟಿಕ್ಯುಲರ್ ಸ್ಟ್ರಿಂಗ್ ಎಂಟಿ ಇತ್ತು ಅಂತಂದ್ರೆ ಓಕೆ ಅದು ರಿಟರ್ನ್ ಬೂಲಿಯನ್ ಟ್ರೂ ರಿಟರ್ನ್ ಮಾಡ್ತದೆ. ಓಕೆ, ನಾನು ಅದಕ್ಕೇನು ಹೇಳಿಕತ್ತೀನಿ, ಇಫ್ ವರ್ಡ್ಸ್ ಡಾಟ್ ಐ ಈಸ್ ಎಂಟಿ ನಾಟ್ ಅಂದ್ರೆ ಈಸ್ ನಾಟ್ ಎಂಟಿ ಅಂದಾಗ ದಿಸ್ ಇಸ್ ಅ ನಾಟ್ ಆಪರೇಟರ್. ಓಕೆ, ನಾಟ್ ಆಫ್ ವರ್ಡ್ಸ್ ಆಫ್ ಐ ಡಾಟ್ ಈಸ್ ಎಂಟಿ ಅಂದ್ರೆ ಎಂಟಿ ಇರಲಿಲ್ಲ ಅಂತಂದ್ರೆ ಪ್ರಿಂಟ್ ಮಾಡು, ಎಂಟಿ ಇತ್ತಂದ್ರೆ ಪ್ರಿಂಟ್ ಮಾಡಬೇಡ ಅಂತ. ಇದು ನಾ ಯಾಕೆ ಮಾಡೀನಿ ಸ್ಪೆಸಿಫಿಕಲಿ, ನಾನು ಇಲ್ಲಿ ಸ್ಪ್ಲಿಟ್ ಮಾಡುವಾಗ ಫಂಕ್ಷನ್ನಾಗ ಸ್ಪ್ಲಿಟ್ ಮಾಡುವಾಗ ಬರೀ ಸ್ಪೇಸ್ ಮೇಲೆ ಸ್ಪ್ಲಿಟ್ ಮಾಡ್ಕೊಂಡೀನಿ. ನೀನೇನು ಮಾಡಿದಿ, ರೆಗ್ಯುಲರ್ ಎಕ್ಸ್ಪ್ರೆಷನ್ ಹಾಕಿ ಸ್ಪ್ಲಿಟ್ ಮಾಡಿದೆ. ಓಕೆ, ದಟ್ ಇಸ್ ದ ನೆಕ್ಸ್ಟ್ ಸ್ಟೇಜ್. ನಾವು ಯಾವಾಗ ರೆಗ್ಯುಲರ್ ಎಕ್ಸ್ಪ್ರೆಷನ್ ಕಲಿತೀವಿ ಅಲ್ಲಿ ಅದನ್ನು ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ನಾವಿನ್ನ ರೆಗ್ಯುಲರ್ ಎಕ್ಸ್ಪ್ರೆಷನ್ ಕಲ್ತಿಲ್ಲಲ್ಲ, ಸೊ ನನಗೆ ಆಪ್ಷನ್ ಇಲ್ಲ, ನಾನು ಬರೀ ಏನು ಮಾಡ್ಲಿಕತ್ತೀನಿ, ಸ್ಪೇಸ್ ಮೇಲೆ ಸ್ಪ್ಲಿಟ್ ಮಾಡ್ಕೊಂಡೀನಿ. ಓಕೆ, ಮಾಡಿ ನನಗೇನಾಗ್ಬಿಡ್ತದೆ, ಸ್ಪ್ಲಿಟ್ ಮಾಡ್ಕೊಂಡ್ರೆ ಫಾರ್ ಎಕ್ಸಾಂಪಲ್ ನಾನು ಇದನ್ನು ರನ್ ಮಾಡಿದೆ ಅಂತ ಇಟ್ಕೊ, ರನ್ ಮಾಡಿ ನಾನಿಲ್ಲಿ ಹೆಲೋ ಇಲ್ಲಿ ಒಂದು 3-4 ಸ್ಪೇಸ್ ಕೊಟ್ಟು ಹೆಂಗೆ ಕೊಟ್ಟೆ ಅಂತ ಇಟ್ಕೋ. ಓಕೆ, ಈಗೇನಾಗ್ತದೆ, ಅದು ಫಸ್ಟ್ ಒಂದು ವರ್ಡ್ ಇಲ್ಲಿವರೆಗೆ ಬಂದು ಒಂದು ಸ್ಪೇಸ್ ಬಂದ ತಕ್ಷಣ ಇದನ್ನು ಸ್ಪ್ಲಿಟ್ ಮಾಡ್ತದೆ, ನೆಕ್ಸ್ಟ್ ಸ್ಪೇಸ್ ಬಂತಲ್ಲ ಮತ್ತೆ ಅದನ್ನು ಸ್ಪ್ಲಿಟ್ ಮಾಡ್ತದೆ, ಥರ್ಡ್ ಸ್ಪೇಸ್ ಬಂತು ಅದನ್ನು ಸ್ಪ್ಲಿಟ್ ಮಾಡ್ತದೆ, ಫೋರ್ತ್ ಸ್ಪ್ಲಿಟ್ ಮಾಡ್ತದೆ, ಫಿಫ್ತ್ ಸ್ಪ್ಲಿಟ್ ಮಾಡ್ತದೆ, ಹೀಗೆ ಎವ್ರಿ ಸ್ಪೇಸಿಗೆ ಅದು ಸ್ಪ್ಲಿಟ್ ಮಾಡ್ಬಿಡ್ತದೆ. ಸೊ ನನಗೆ ಔಟ್ಪುಟ್ ಏನು ಬರ್ತದೆ, ಫಸ್ಟ್ ಒಂದು ವರ್ಡ್ ಬರ್ತದೆ, ಆಮೇಲೆ ಒಂದು ಸ್ಪೇಸ್ ಬರ್ತದೆ, ಮತ್ತೊಂದು ಸ್ಪೇಸ್ ಬರ್ತದೆ, ಮತ್ತೊಂದು ಸ್ಪೇಸ್ ಬರ್ತದೆ, ಹೀಗೆ ಇವು ಏನಾಗ್ತದೆ ನನಗೆ ಸ್ಟ್ರಿಂಗ್ ಅರೇ ಒಳಗೆ ಬಂದ್ಕೊತ ಹೋಗ್ಬೇಕು. ಓಕೆ, ಅದನ್ನು ಅವಾಯ್ಡ್ ಮಾಡೋ ಸಲುವಾಗಿ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಹಾಕಿ ತೋರಿಸ್ತೀನಿ ನೋಡು, ಇಲ್ಲಿ ರಿಟರ್ನ್ ಲೈನ್ ಡಾಟ್ ಸ್ಪ್ಲಿಟ್ ಏನು ಮಾಡ್ಲಿಕ್ಕತ್ತದಲ್ಲ, ಫಾರ್ ಎಕ್ಸಾಂಪಲ್ ನಾನು ಇಲ್ಲೇ ಸಿಸ್ ಔಟ್ ಮಾಡಿದೆ ಅಂತ ಇಟ್ಕೊ, ಲೈನ್ ಡಾಟ್ ಸ್ಪ್ಲಿಟ್ ಆನ್ ದಿಸ್ ಸ್ಪೇಸ್ ಡಾಟ್ ಟು ಸ್ಟ್ರಿಂಗ್. ಓಕೆ, ನಾವು ಒಂದು ವೇಳೆ ಹಿಂಗೆ ಮಾಡಿದೆ ಅಂತಂದ್ರೆ ಅಲ್ಲೇನಾಗ್ತದೆ, ಅದು ನನಗೆ ಈಸಿಲಿ ತೋರಿಸ್ತದ, ಇದು ನಿನಗೆ ಸ್ಪ್ಲಿಟ್ ಏನಾಗ್ಲಿಕ್ಕತ್ತದ, ಜಸ್ಟ್ ಒಂದು ಬೇಸಿಕಲಿ ಏನಪ್ಪ ಅಂತಂದ್ರೆ ಸ್ಪೇಸ್ ಮೇಲೆ ಸ್ಪ್ಲಿಟ್ ಮಾಡ್ಲಿಕತ್ತೀವಿ,
ಮಲ್ಟಿಪಲ್ ಸ್ಪೇಸ್ ಇತ್ತು ಅಂದ್ರೆ ಸಿಂಗಲ್ ಸ್ಪೇಸ್ನು ಆಸ್ ಅ ಸ್ಟ್ರಿಂಗ್ ಬಂದ್ಬಿಡ್ತದೆ. ಅದಕ್ಕೆ ನನಗೆ ಇಲ್ಲಿ ಫೋರ್ಸಿಬಲಿ ವರ್ಡ್ ಎಂಟಿ ಅದನ್ನ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಬೇಕಾಗ್ತದೆ. ಇದನ್ನ ನಾ ಮಾಡಲಿಲ್ಲ ಅಂತ ಇಟ್ಕೋ, ಏನಾಗ್ತದೆ ಔಟ್ಪುಟ್. ಈ ಫಾರ್ ಎಕ್ಸಾಂಪಲ್ ನಾ ಮಾಡಲಿಲ್ಲ ಅಂತಂದ್ರೆ ಇದನ್ನು ಸ್ಟಾಪ್ ಮಾಡ್ತೀನಿ, ಮತ್ತೆ ರನ್ ಮಾಡ್ತೀನಿ. ಸೊ ಇಲ್ಲಿ ನೋಡು, ನಿನಗೆ ಆ್ಯಕ್ಚುಲಿ ಏನು ಬರ್ಲಿಕ್ಕತ್ತವ, ಫಸ್ಟ್ ಹೆಲೋ ಬಂತು, ಅದಾದ್ಮೇಲೆ ಎಷ್ಟು ಸ್ಪೇಸ್ ಕೊಟ್ಟಿದ್ದೆ ಅವು ಸ್ಪೇಸ್ ಪ್ರಕಾರ ಒಂದು ಸ್ಟ್ರಿಂಗ್ ಸ್ಪೇಸ್ಗಳು ಬಂದು, ಆಮೇಲೆ ಹೌ ಬಂತು. ಸೊ ಈ ಥರ ಅಂದ್ರೆ ಇದು ಇಂಡಿಕೇಶನ್ ಏನು, ಇಲ್ಲೊಂದು ಸ್ಪೇಸ್, ಒಂದು ಎರಡನೇ ಸ್ಪೇಸು, ಮೂರನೇ ಸ್ಪೇಸು, ನಾಲ್ಕನೇ ಸ್ಪೇಸು. ಯಾಕಂದ್ರೆ ನಾ ಇಲ್ಲೇನು ಮಾಡೀನಿ, ಅಷ್ಟು ಸ್ಪೇಸ್ ಕೊಟ್ಟೀನಿ. ಒಂದು ಸ್ಪೇಸ್ ಇತ್ತು ಅಂದ್ರೆ ಓಕೆ, ಓಕೆ, ಬಟ್ ಮೋರ್ ದನ್ ಒನ್ ಸ್ಪೇಸ್ ಇದ್ದು ಅವನ್ನೆಲ್ಲಾನು ಸ್ಟ್ರಿಂಗ್ ಅಂತ ತೊಗೊಳಕ್ಕೆ ಶುರು ಮಾಡಿದ್ರು. ಅದಕ್ಕೆ ನಾನು ಇಲ್ಲಿ ಫೋರ್ಸಿಬಲಿ ಏನು ಮಾಡಬೇಕಾಯ್ತು, ಇದನ್ನು ಚೆಕ್ ಮಾಡಬೇಕಾಯ್ತು. ಎಂಟಿ ಇತ್ತಂದ್ರೆ ಅಷ್ಟೇ ಇದು ಮಾಡು ಅಂತ ಹೇಳಿ. ಓಕೆ, ಸೊ ದಿಸ್ ಈಸ್ ಒನ್ ಥಿಂಗ್. ಓಕೆ, ನಾನಿಲ್ಲಿ ಸಿಂಪಲ್ ಫಂಕ್ಷನ್ ಯೂಸ್ ಮಾಡ್ಕೊಂಡು, ಅಂದ್ರೆ ರೆಡಿಮೇಡ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ಮಾಡಿದ್ದು. ಬಟ್ ಮೋಸ್ಟ್ ಆಫ್ ದ ಕೇಸಿಗೆ ನನಗೆ ಬೇರೆ ಕಾಂಪ್ಲೆಕ್ಸಿಟಿ ಇಲ್ಲ ಪ್ರೋಗ್ರಾಮ್ನಾಗ, ಬರೀ ವರ್ಡ್ಸ್ ಪ್ರಿಂಟ್ ಮಾಡಂದಾರ. ಸೊ ಈ ಫಂಕ್ಷನ್ ಅನ್ನು ಟ್ರೈ ಮಾಡಿದ್ರೆ ಸಿಂಪಲ್ ಆಗ್ತದೆ ಪ್ರೋಗ್ರಾಮ್. ಸಿಂಪಲ್ ಆಯಿತು ಅಂತಂದ್ರೆ ಏನಾಗ್ತದೆ, ನಾರ್ಮಲಿ ಆಬ್ವಿಯಸ್ಲಿ ಅವ್ರು ಏನು ಹೇಳ್ತಾರೆ, ಇದನ್ನ ನೀನು ವಿತೌಟ್ ಯೂಸಿಂಗ್ ಸ್ಪ್ಲಿಟ್ ಫಂಕ್ಷನ್ ಮಾಡಪ್ಪ ಅಂತಾರೆ. ಓಕೆ, ಆವಾಗ ಹೆಂಗೆ ಮಾಡಬೇಕು, ಅದಕ್ಕೆ ನಾನು ಏನು ಮಾಡೀನಿ, ಇನ್ನೊಂದು ಫಂಕ್ಷನ್ ಬರ್ಕೊಂಡಿನಿ ಜಸ್ಟ್ ಡೆಮಾನ್ಸ್ಟ್ರೇಷನ್ ಸಲುವಾಗಿ, ಲೈನ್ ಟು ವರ್ಡ್ 2 ಅಂತೇಳಿ. ಓಕೆ, ಈ ಲೈನ್ ಟು ವರ್ಡ್ 2 ಏನಂತಂದ್ರೆ ಬೇರೆ ಬೇರೆ ಟೈಪ್ ಇಂಪ್ಲಿಮೆಂಟ್ ಮಾಡ್ಬೋದು ನಿನಗೆ ಬರೋ ಲಾಜಿಕ್ ಪ್ರಕಾರ. ನಾನು ಹೆಂಗೆ ಮಾಡೀನಪ್ಪ ಅಂತಂದ್ರೆ ಸಿಂಪಲ್ ಟೆಕ್ನಿಕ್ ಯೂಸ್ ಮಾಡ್ಕೊಂಡಿನಿ. ಫಸ್ಟು ಅದು ಅನ್ನೆಸೆಸರಿ ಸ್ಪೇಸಸ್, ಅಂದ್ರೆ ಈಗ ನಾ ಫಾರ್ ಎಕ್ಸಾಂಪಲ್ ಈ ಇನಿಷಿಯಲಿ 1 2 3 ಸ್ಪೇಸ್ ಹಾಕಿದ್ದೆ, ಲಾಸ್ಟಿಗೆ ಯು ಕಾಮ್ ಆದ್ಮೇಲೆ ಮತ್ತೊಂದಿಷ್ಟು ಸ್ಪೇಸ್ ಕೊಟ್ಟಿದ್ದೆ ಅಂದ್ರೆ ಒಂದು ಲೈನ್ನಾಗಿಂದು ಸ್ಟಾರ್ಟಿಂಗು ಮತ್ತು ಎಂಡಿಂಗು ಎನಿ ಸ್ಪೇಸಸ್ ಇದ್ರೆ ಅದನ್ನು ಟ್ರಿಮ್ ಮಾಡಿ ಹೋಗ್ಬಿಡ್ತದೆ ಟ್ರಿಮ್ ಫಂಕ್ಷನ್. ಬಟ್ ನಡುವಿನೂ ತೆಗಿಯಂಗಿಲ್ಲ, ನಡುವಿನ ಸ್ಪೇಸಸ್ ಏನಿರ್ತಾವಲ್ಲ ಅವನು ತೆಗಿಯಂಗಿಲ್ಲ ಇದು. ಓಕೆ, ಸೊ ನಾ ಇಲ್ಲೇನು ಚೆಕ್ ಮಾಡ್ತೀನಿ, ಅರೇ ಎಂಟಿ ಅದೇನು ಬೈ ಎನಿ ಚಾನ್ಸ್ ಒಂದೊಂದ್ಸಲ ನಾನು ಏನು ಇನ್ಪುಟ್ ಕೊಡೋದೇ ಬರೀ ಎಂಟರ್ ಪ್ರೆಸ್ ಮಾಡಿದ್ರೆ ಅಂತ ಇಟ್ಕೋ, ಅವಾಗ ಲೈನ್ ಎಂಟಿ ಇರ್ತದೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಸಿಂಪಲ್ ಆಗಿ 0 ರಿಟರ್ನ್ ಮಾಡೋ, ಐಡಿಯಲಿ ನಾನು ಏನು ರಿಟರ್ನ್ ಮಾಡಬಾರ್ದು. ಓಕೆ, ಬಟ್ ಇಲ್ಲಿ ನಾನು ಫಂಕ್ಷನ್ ಏನು ಡಿಫೈನ್ ಮಾಡೀನಿ, ಲೈನ್ ಟು ವರ್ಡ್ ಅನ್ನೋದು. ಇಲ್ಲಿ ನನಗೆ ಬೇಸಿಕಲಿ ಏನು ಮಾಡಬೇಕಾದ್ರೆ ಲೈನ್ ತೊಗೊಂಡ್ಬಿಟ್ಟು, ಓಕೆ, ನನಗೆ ಲಿಸ್ಟ್ ಆಫ್ ವರ್ಡ್ಸ್ ವಾಪಸ್ ಕೊಡೋದು. ಹೌದಾ, ಸೊ ಒಂದು ಲೈನ್ ತೊಗೊಂಡು ನನಗೆ ಲಿಸ್ಟ್ ಆಫ್ ವರ್ಡ್ಸ್ ವಾಪಸ್ ಕೊಡೋದು. ಫಸ್ಟ್ನಾಗ ಏನು ಮಾಡಿದ್ವಿ ನಾವು, ಲೈನ್ ತೊಗೊಂಡು ಸ್ಟ್ರಿಂಗ್ ಅರೇ ವಾಪಸ್ ಕೊಡ್ತಿದ್ವಿ. ಯಾಕಂತಂದ್ರೆ ಇದು ಲೈನ್ ಡಾಟ್ ಸ್ಪ್ಲಿಟ್ ಏನದಲ್ಲ, ಸ್ಪ್ಲಿಟ್ ಫಂಕ್ಷನ್ ಸ್ಟ್ರಿಂಗ್ ಅರೇ ರಿಟರ್ನ್ ಮಾಡ್ತದೆ. ಓಕೆ, ಇಲ್ಲಿ ನೋಡೋದು ಪಬ್ಲಿಕ್ ಸ್ಟ್ರಿಂಗ್ ಅರೇ ಸ್ಪ್ಲಿಟ್ ಫಂಕ್ಷನ್, ಸ್ಟ್ರಿಂಗ್ ಅರೇ ಇದು ಮಾಡ್ಲಿಕ್ಕತ್ತದ. ಅದಕ್ಕೇನಂತಂದ್ರೆ ನಾನು ಸ್ಟ್ರಿಂಗ್ ಅರೇ ರಿಟರ್ನ್ ಮಾಡ್ಲಿಕ್ಕತ್ತಿದ್ದೆ. ಓಕೆ, ಬಟ್ ಇಲ್ಲಿ ನಾನು ಏನು ಮಾಡ್ಕೊಂಡಿನಿ, ನನ್ನ ಕನ್ವೀನಿಯಂಟ್ ಪ್ರಕಾರ ನಾನು ಲಿಸ್ಟ್ ರಿಟರ್ನ್ ಮಾಡಲಿ, ಲಿಸ್ಟ್ ಆಫ್ ಸ್ಟ್ರಿಂಗ್ಸ್. ಓಕೆ, ಲಿಸ್ಟ್ ಈಸ್ ಒನ್ ಕಲೆಕ್ಷನ್ ಜಾವಾದಾಗ, ಇಟ್ಸ್ ಅನ್ ಇಂಟರ್ಫೇಸ್. ನಾನೇನು ಹೇಳಿಕತ್ತೀನಿ, ಲಿಸ್ಟ್ ಎಂಥ ಲಿಸ್ಟ್ ಬೇಕು, ಲಿಸ್ಟ್ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊ, ಏನೋ ಒಂದು ಕಿರಾಣ ಅಂಗಡಿಗೆ ಹೋಗೋತ್ತಿಗೆ ಒಂದು ಲಿಸ್ಟ್ ಬರ್ಕೊಂಡು ಹೋಗ್ತಿಲ್ಲ, ಏನೇನು ಸಾಮಾನು ತರಬೇಕು ಅಂತ ಹೇಳಿ. ಓಕೆ, ಲೈಕ್ ದಟ್ ಲಿಸ್ಟ್ ಅಂದ್ರೆ ಏನು, ಒಂದು ಐಟಮ್ಸ್ದು ಇದು ಲಿಸ್ಟ್ ಅಪ್ಪ. ಬಟ್ ಜಾವಾ ಒಳಗಡೆ ಏನದಂದ್ರೆ ಕಂಪಲ್ಸರಿ, ಪೈಥಾನ್ನಾಗ ಏನದ, ಲಿಸ್ಟ್ನಾಗ ನೀವು ಒಂದು ಇಂಟೀಜರ್ ಹಾಕ್ಬೋದು, ಒಂದು ಫ್ಲೋಟ್ ಹಾಕ್ಬೋದು, ಒಂದು ಸ್ಟ್ರಿಂಗ್ ಹಾಕ್ಬೋದು. ಓಕೆ, ಬಟ್ ಜಾವಾ ಒಳಗೆ ಅರೇಸ್ ಆಗಲಿ, ಲಿಸ್ಟ್ ಆಗಲಿ, ಕಲೆಕ್ಷನ್ ಏನೇ ಟೈಪ್ ಕಲೆಕ್ಷನ್ಸ್ ತಗೋ, ಅವು ನಾರ್ಮಲಿ ಒಂದೇ ಟೈಪ್ದು ಡೇಟಾ ಟೈಪನ್ನು ಸಪೋರ್ಟ್ ಮಾಡೋದು. ಈಗ ಇಂಟೀಜರ್ ಅರೇ ಅಂದರೆ ಇಂಟೀಜರ್ ಅರೇನೇ ಇರಬೇಕಲ್ಲ ಕಂಟೆಂಟ್. ಓಕೆ, ಇಲ್ಲಿ ಲಿಸ್ಟ್ನು ಹಂಗೆ ಏನದ, ನಾನು ಏನು ಡಿಫೈನ್ ಮಾಡ್ಲಿಕತ್ತೀನಿ, ಲಿಸ್ಟ್ ಈಸ್ ಆಫ್, ನನಗೊಂದು ಲಿಸ್ಟ್ ಬೇಕು, ಬಟ್ ಆ ಲಿಸ್ಟ್ ಒಳಗೆ ನಾನು ಸ್ಟ್ರಿಂಗ್ ಹೋಲ್ಡ್ ಮಾಡ್ತೀನಿ. ಅಂದ್ರೆ ಲಿಸ್ಟ್ ಆಫ್ ನೇಮ್ಸ್, ಲಿಸ್ಟ್ ಆಫ್ ಏನಪ್ಪ ಅಂತಂದ್ರೆ ಪರ್ಸನ್ ನೇಮ್, ಲಿಸ್ಟ್ ಆಫ್ ಸಿಟಿ ನೇಮ್ಸ್, ಅಥವಾ ಲಿಸ್ಟ್ ಆಫ್ ವರ್ಡ್ಸ್. ಏನು ಹೇಳಿಕತ್ತೀನಿ ನಾ ಕಂಪೈಲರ್ಗೆ, ನನಗೊಂದು ಲಿಸ್ಟ್ ಬೇಕು, ಬಟ್ ಅದ್ರೊಳಗೆ ಬರೀ ಓನ್ಲಿ ಸ್ಟ್ರಿಂಗ್ ಟೈಪೇ ಯೂಸ್ ಮಾಡ್ತೀನಿ ನಾನು. ಓಕೆ, ಸೊ ಅದನ್ನು ರಿಟರ್ನ್ ಮಾಡ್ಕೊಂಡಿನಿ. ಇದು ಎದಕ್ಕೆ ನಾನು ಇಲ್ಲಿ ಈ ಕ್ಲಾಸನ್ನು ಯೂಸ್ ಮಾಡ್ಕೊಂಡಿನಿ ಅಂತಂದ್ರೆ ಡೆಮೋ ಪರ್ಪಸ್ಗೆ ಅಷ್ಟೇ. ಓಕೆ, ಅಂದ್ರೆ ಒಂದು ನೀನು ಮಲ್ಟಿಪಲ್ ವರ್ಡ್ಸು ಈ ಥರ ಅರೇಸ್, ಸ್ಟ್ರಿಂಗ್ ಟೈಪ್ ಆಫ್ ಅರೇಸ್ ಯೂಸ್ ಮಾಡೋ ಹೊತ್ತಿಗೆ ನಿನಗೇನಪ್ಪ ಅಂತಂದ್ರೆ ಕಲೆಕ್ಷನ್ ಕ್ಲಾಸಸ್ ಅವೈಲೇಬಲ್ ಜಾವಾದೊಳಗೆ, ಅದನ್ನು ಈಸಿಲಿ ಇಟ್ರೇಟ್ ಮಾಡ್ಬೋದು, ಈಸಿಲಿ ಯೂಸ್ ಮಾಡ್ಕೋಬೋದು. ಓಕೆ, ಅದನ್ನು ತೋರಿಸ್ಲಿಕ್ಕೆ ನಾನು ಏನು ಮಾಡಿದೆ, ಲಿಸ್ಟ್ ಆಫ್ ಸ್ಟ್ರಿಂಗ್ ತೊಗೊಂಡೆ. ನಾನು ಇಲ್ಲಿ ಏನು ಮಾಡ್ಲಿಕತ್ತೀನಿ, ಸಿಂಪಲ್, ಈಗ ಲಿಸ್ಟ್ ಈಸ್ ಅನ್ ಇಂಟರ್ಫೇಸು, ಅದರ ಕಾಂಕ್ರೀಟ್ ಕ್ಲಾಸ್ ಏನದ ಅರೇ ಲಿಸ್ಟ್ ಅಂತ ಹೇಳಿ. ಓಕೆ, ಸೊ ನೀವು ಇಂಜಿನಿಯರಿಂಗ್ ಕಾಲೇಜ್ ಇದು ನಿಮ್ಮ ಇಂಜಿನಿಯರಿಂಗ್ ಕೋರ್ಸ್ನಾಗ ಜಾವಾ ಕಲೆಕ್ಷನ್ ಫ್ರೇಮ್ವರ್ಕ್ ಓದಿರೇನಾ? ಓಕೆ, ಲಿಸ್ಟು, ಸೆಟ್ಟು, ಮ್ಯಾಪು. ಓಕೆ, ಅದ್ರ ಕಾಂಕ್ರೀಟ್ ಕ್ಲಾಸಸ್ ಏನವ, ಹ್ಯಾಶ್ ಲಿಸ್ಟ್ ಅರೇ ಲಿಸ್ಟ್ ಅದ, ಸೆಟ್ಟದ್ದು ಏನದ ಅಂತಂದ್ರೆ ಹ್ಯಾಶ್ ಸೆಟ್ ಅದ, ಆಮೇಲೆ ಮ್ಯಾಪದ್ದು ಏನದಲ್ಲ ಹ್ಯಾಶ್ ಮ್ಯಾಪ್ ಅದ. ಓಕೆ, ಅದನ್ನು ರಿವೈಸ್ ಮಾಡ್ಕೋ, ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಾನು ಮುಂದೆ ಹೇಳ್ತೀನಿ, ಬಟ್ ಈಗ ನೀವು ಆಲ್ರೆಡಿ ಓದಿರ್ತಿರಲ್ಲ, ಅದನ್ನು ರಿವೈಸ್ ಮಾಡ್ಕೋ ಏನದ ಟಾಪಿಕ್ ಅಂತೇಳಿ. ಸೊ ನಾನು ಏನು ಮಾಡಿದೆ, ಅರೇ ಲಿಸ್ಟ್ ಕ್ರಿಯೇಟ್ ಮಾಡ್ಕೊಂಡೆ. ಓಕೆ, ಸೊ ಅರೇ ಲಿಸ್ಟ್ ಕ್ರಿಯೇಟ್ ಮಾಡಿಕೊಂಡು ಎಂಟಿ ಇದ್ದದಕ್ಕೆ ನಾನು ಸಿಂಪಲ್ ಆಬ್ಜೆಕ್ಟನ್ನು ವಾಪಸ್ ಕಳಿಸ್ಬಿಟ್ಟೆ. ಓಕೆ, ನನಗೇನು ಬೇಕಿಲ್ಲಪ್ಪ, ಇಲ್ಲ ಎಂಟಿ ಇಲ್ಲ, ಲೈನ್ ಕಂಟೆಂಟ್ ಅದ ಅಂತಂದ್ರೆ ನಾನು ಏನು ಮಾಡ್ಕೋತೀನಿ, ಒಂದು ವರ್ಡ್ ಲಿಸ್ಟ್ ವರ್ಡ್ ಲಿಸ್ಟ್ ಅಂತ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡಿನಿ ಅರೇ ಲಿಸ್ಟ್ದು. ಆಮೇಲೆ ಏನಂದ್ರೆ ಒಂದು ಸ್ಟ್ರಿಂಗ್ ಬಿಲ್ಡರ್, ಇದನ್ನ ಯಾಕೆ ತೊಗೊಂಡಿನಿ ನಾನು ಹೇಳ್ತೀನಿ. ಓಕೆ, ಬೇಸಿಕಲಿ ನಾ ಕಾನ್ಸೆಪ್ಟ್ ಏನಪ್ಪ ಅಂತಂದ್ರೆ, ಈಗ ನೀವು ಇದು ಕೊಟ್ಟಿ ಅಂತ ಇಟ್ಕೋ, ಇನ್ಪುಟ್ ಹೆಲೋ ಹೌ ಆರ್ ಯು ಅಂತ ಕೊಟ್ಟಿ ಅಂತಂದ್ರೆ ನಾನೇನು ಮಾಡ್ತೀನಿ, ಇಲ್ಲಿಂದ
ಒಂದು ಕ್ಯಾರೆಕ್ಟರ್ ರೀಡ್ ಮಾಡ್ಕೋತ ಹೋಗ್ತೀನಿ, ಚೆಕ್ ಮಾಡ್ಕೋತ ಹೋಗ್ತೀನಿ. ನನಗೇನು ಬೇಕಾಗ್ಯದ ವರ್ಡ್ ಎಲ್ಲಿವರೆಗೆ ವರ್ಡ್ ಅದ ಅಲ್ಲಿವರೆಗೆ ರೀಡ್ ಮಾಡಬೇಕು. ಈ ಹೆಲೋ ಮುಗಿದ ತಕ್ಷಣ ಏನಾಗ್ತದ ಒಂದು ಸ್ಪೇಸ್ ಬರ್ತದೆ, ಹೌದಾ? ಸೊ ಈಗ ನಿಂಗೆ ನಾರ್ಮಲಿ ಈಗ ಇದ್ರೊಳಗೆ ಎಷ್ಟು ವರ್ಡ್ ಅವ ಅಂತಂದ್ರೆ ನೀ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ಜಸ್ಟ್ ಬೈ ಲುಕಿಂಗ್ ಎಟ್ ಇಟ್. ನನಗೆ ಓಕೆ 1 2 3 4 ಅವಪ್ಪ. 4 ಯಾಕವ? ಬಿಕಾಸ್ ಹೆಲೋ ಮತ್ತು ಹೌ ನಡುವೆ ಸ್ಪೇಸ್ ಇದ್ದಿದ್ದಕ್ಕೆ ನಾನು ಅವೆರಡನ್ನ ಡಿಫ್ರೆಂಟ್ ವರ್ಡ್ಸ್ ಅಂತ ಕೌಂಟ್ ಮಾಡ್ತೀನಿ. ಈಗ ಒಂದು ವೇಳೆ ಅವು ಎರಡು ಡಿಫ್ರೆಂಟ್ ಇರಲಿಲ್ಲಪ್ಪ, ಅವು ಎರಡು ಹೆಲೋ ಆದಮೇಲೆ ಇಮಿಡಿಯೇಟ್ಲಿ ಹೌ ಬಂದಿತ್ತು, ಸ್ಪೇಸ್ ಇರಲಿಲ್ಲ ಅಂತಂದ್ರೆ ಅದನ್ನು ಒಂದೇ ಸಿಂಗಲ್ ವರ್ಡ್ ಅಂತ ಹೇಳಿ ನಾನು ಕನ್ಸಿಡರ್ ಮಾಡ್ತೀನಿ, ಹೌದಾ? ಸೊ ಅದಕ್ಕೆ ಏನಂತಂದ್ರೆ ಲಾಜಿಕ್ ಏನು ಬೇಸಿಕಲಿ ಇದು ಬೇಸಿಕಲಿ ನಿಂಗೆ ಟೆಕ್ನಿಕಲ್ ಇಂಟರ್ವ್ಯೂದಾಗ ನೋಡ್ಲಿಕ್ಕತ್ತಿದ್ದೇನಂದ್ರೆ ನೀ ಈ ಪ್ರೋಗ್ರಾಮನ್ನು ಹೆಂಗೆ ಅಪ್ರೋಚ್ ಮಾಡ್ತೀವಿ. ಅಪ್ರೋಚ್ ಏನಪ್ಪ ಅಂತಂದ್ರೆ ಓಕೆ, ಬೇಸಿಕಲಿ ಈ ಥರದ ಇನ್ಪುಟ್ ಕೊಟ್ಟಾಗ ನನಗೆ ನಂಬರ್ ಆಫ್ ವರ್ಡ್ಸ್ ಫೈಂಡ್ ಔಟ್ ಮಾಡಬೇಕಾಗಿತ್ತು ವಿತೌಟ್ ಯೂಸಿಂಗ್ ಸ್ಪ್ಲಿಟ್ ಅಂತಂದ್ರೆ ನಾ ಏನು ಮಾಡ್ಬೋದು? ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್ ಆಫ್ ಆಲ್ ಇವು ಅನ್ನೆಸಸರಿ ಈ ಕಡೆ ಸ್ಪೇಸು ಮತ್ತು ಈ ಕಡೆ ಎಂಡಿಗೆ ಏನಾದ್ರು ಸ್ಪೇಸ್ ಇದ್ರೆ ಅದನ್ನು ತೆಗೆದು ಹಾಕ್ಬಿಡ್ಬೇಕು ಫಸ್ಟ್ ಥಿಂಗ್. ಓಕೆ, ಅವು ಕನ್ಫ್ಯೂಸ್ ಮಾಡ್ತಾವೆ ಅನ್ನೆಸರ್ಲಿ. ಓಕೆ, ಈಗ ಉಳಿತೇನು ಆ ಟ್ರಿಮ್ ಮೇಲೆ, ನೀವು ಲೈನ್ ಟ್ರಿಮ್ ಮುಗಿದ ಮೇಲೆ ಇದಿಷ್ಟೇ ಉಳಿತು ನನಗೆ. ಇದನ್ನು ತಗೊಂಡು ಓಕೆ ನನಗೇನು ಮಾಡ್ಬೇಕಂತಂದ್ರೆ ಸ್ಟಾರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ನೋಡು, ಈಗ ಇಲ್ಲಿ ಒಂದು ಇದ್ರೊಳಗೆ ತೊಗೊಂಡೆ ಅಂತ ಇಟ್ಕೋ. ಓಕೆ, ನಿನಗೆ ಇದು ವೈಟ್ ಬೋರ್ಡ್ ಕಾಣ್ಲಿತ್ತ? ಓಕೆ, 1 ಸೆಕೆಂಡ್ ತಡೆ. ಶೇರಿಂಗ್ನಾಗ ಹೋಗಿ ಫುಲ್ ಶೇರ್ ಮಾಡ್ತೇನೆ. ಸೊ ಈಗ ವೈಟ್ ಬೋರ್ಡ್ ಕಾಣಿಸ್ತಲ್ಲ? ಓಕೆ, ಸೊ ಈಗೇನಪ್ಪ ಅಂತ ನಾನು ನಿನಗೆ ಬೇಸಿಕಲಿ ಈಗ ಒಂದು ವರ್ಡ್ ಅದ. ಓಕೆ, ಸೊ ಈಗ ನಾನು ಏನು ಮಾಡ್ತೀನಿ, ಇಲ್ಲಿ ಈ ಥರ ವರ್ಡ್ ಕೊಟ್ಟಿವಿ ಅಂತ ಇಟ್ಕೋ. 1 ಸೆಕೆಂಡ್. ಓಕೆ, ಇಲ್ಲೇನು ಹೆಲೋ. ಓಕೆ, ಇಲ್ಲೊಂದು 3-4 ಸ್ಪೇಸಸ್ ಕೊಟ್ಟು ಹೌ, ಮತ್ತೆ ಒಂದು 3-4 ಸ್ಪೇಸಸ್ ಕೊಟ್ಟು ಆರ್, ಮತ್ತೆ ಇಲ್ಲೇನದ ಯು. ಇದು ಇನ್ಪುಟ್ ಕೊಟ್ಟಿದ್ದದ. ಈಗ ನಾನು ಏನು ಮಾಡ್ತೀನಿ, ಈ ವರ್ಡನ್ನು ರಿಕಗ್ನೈಸ್ ಮಾಡಲಿಕ್ಕೆ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ದಿಸ್ ಇಸ್ ಮೈ ಕಂಪ್ಲೀಟ್ ಏನಂತಂದ್ರೆ ಇದು ಇನ್ಪುಟ್. ಓಕೆ, ಈ ಇನ್ಪುಟ್ನಾಗ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ, ಚೆಕ್ ಮಾಡ್ಕೋತ ಹೋಗ್ತೀನಿ ಪ್ರತಿಯೊಂದು ಒಂದು ವರ್ಡ್, ನೆಕ್ಸ್ಟ್ ವರ್ಡ್, ನೆಕ್ಸ್ಟ್ ಲೆಟರ್ ಈ ಥರ ಚೆಕ್ ಮಾಡ್ಕೋತ ಹೋಗ್ತೀನಿ. ಎಲ್ಲಿವರೆಗೆ ಸ್ಪೇಸ್ ಸಿಗಂಗಿಲ್ಲ. ಈ ಸ್ಪೇಸ್ ಸಿಕ್ಕ ತಕ್ಷಣ ನನಗೆ ಗೊತ್ತಾಯ್ತು, ಓಕೆ ಇಲ್ಲಿಗೆ ಇದು ಏನಪ್ಪಾ ಅಂತಂದ್ರೆ ಒಂದು ಸ್ಪೇಸ್ ಬಂತು ಅಂದ್ರೆ ದಿಸ್ ಈಸ್ ಒನ್ ವರ್ಡ್. ಓಕೆ, ನಾನು ಅದಕ್ಕೆ ಏನು ಮಾಡ್ತೀನಿ, ಯಾವಾಗ ನಾನು ಇಲ್ಲಿ ಇದನ್ನು ಸ್ಟಾರ್ಟ್ ಮಾಡ್ಕೊತ ಹೋಗ್ತೀನಿ ಇಲ್ಲಿಂದ, ಓಕೆ ನನಗೆ ಫಸ್ಟ್ ಟೈಮ್ ಎಚ್ ಬರ್ತದೆ. ಓಕೆ, ಅದು ಸ್ಪೇಸ್ ಅಲ್ಲ ಅಂತ ಗೊತ್ತಾಗ ತಕ್ಷಣ ನಾನು ಏನು ಮಾಡ್ತೀನಿ, ಒಂದು ಸ್ಟ್ರಿಂಗ್ ಬಿಲ್ಡರ್ ಅಂತ ಒಂದು ಕ್ಲಾಸ್ ಅದ. ಆ ಸ್ಟ್ರಿಂಗ್ ಬಿಲ್ಡರ್ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊ, ಒಂದು ನಿನಗೆ ಏನಪ್ಪಾ ಅಂತಂದ್ರೆ ಒಂದು ಇದು ಇದ್ದಂಗೆ, ಒಂದು ಏನಂದ್ರೆ ಎಂಟಿ ಸ್ಪೇಸ್ ಇದ್ದಂಗಪ್ಪ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊ. ಓಕೆ, ಈ ಫಸ್ಟ್ ಕ್ಯಾರೆಕ್ಟರ್ ಬಂದ ತಕ್ಷಣ ನನಗಿದು ಸ್ಪೇಸ್ ಅಲ್ಲ ಅಂತ ಗೊತ್ತಾದ ತಕ್ಷಣ ಅದನ್ನು ನಾನು ಇಲ್ಲಿ ಹಾಕೋತೀನಿ. ಓಕೆ, ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಕ್ಯಾರೆಕ್ಟರ್ ಹೋದ ಇ ಬಂತು. ಓಕೆ, ಇ ಬಂದ ತಕ್ಷಣ ಇದು ಸ್ಪೇಸ್ ಅಲ್ಲ ಅಂತ ಗೊತ್ತಾಗ ಇಲ್ಲಿ ಹಾಕೋತೀನಿ. ಓಕೆ, ಸೊ ಈ ಸ್ಟ್ರಿಂಗ್ ಬಿಲ್ಡರ್ ಯಾಕೆ ತೊಗೊಂಡಿವಿ ಅಂದ್ರೆ ನಮ್ಗೊಂದು ಇಲ್ಲಿ ಅಪೆಂಡ್ ಮೆಥಡ್ ಅಂತ ಸಿಗ್ತದೆ. ಓಕೆ, ಅಪೆಂಡ್ ಮೆಥಡ್ ಏನು ಮಾಡ್ತದೆ, ಈಗ ಇದ್ದಿದ್ದ ಡಾಟಾದ ಜೊತೆಗೆ ನೆಕ್ಸ್ಟ್ ಆ್ಯಡ್ ಮಾಡ್ಕೋತ ಹೋಗ್ತದೆ. ನೀವು ಮುಂದೆ ಮತ್ತೊಂದು ಅಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಹಿಂಗೆ ಒಳಗೆ ಅಪೆಂಡ್ ಮಾಡ್ಕೋತ ಹೋಗ್ಬೋದು, ಎಷ್ಟು ಬೇಕಷ್ಟು ಅಪೆಂಡ್ ಮಾಡ್ಬೋದು. ಓಕೆ, ನಿನಗೆ ಸೈಜ್ ರೆಸ್ಟ್ರಿಕ್ಷನ್ ಇಲ್ಲ, ಏನಿಲ್ಲ. ಓಕೆ, ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಸ್ಟ್ರಿಂಗ್ ಬಿಲ್ಡರ್. ಒಂದು ಸ್ಟ್ರಿಂಗನ್ನು ನೀವು ಬಿಲ್ಡ್ ಮಾಡ್ಬೋದು. ಓಕೆ, ಸೊ ಎಲ್ಲು ಬಂದಂಗೆ ನನಗೆ ಒಂದು ಕ್ಯಾರೆಕ್ಟರ್ ಬಂತು ಅಂದ್ರೆ ಅದು ಸ್ಪೇಸ್ ಅಲ್ಲ, ಸೊ ಎಲ್ ಅಪೆಂಡ್ ಮಾಡಿದೆ, ಇಲ್ಲಿ ಮತ್ತೆ ಅಪೆಂಡ್ ಮಾಡಿದೆ, ಓ ಅಪೆಂಡ್ ಮಾಡಿದೆ. ಓಕೆ, ಇಲ್ಲಿ ಆದ ತಕ್ಷಣ ನಂಗೆ ಏನಾಯ್ತಿದು, ಸ್ಪೇಸ್ ಬಂತು. ಸ್ಪೇಸ್ ಬಂದ ತಕ್ಷಣ ನಂಗೆ ಏನು ಗೊತ್ತಾಯ್ತು, ಓಕೆ ಇಲ್ಲಿಗೆ ವರ್ಡ್ ಮುಗಿತಪ್ಪ, ಇದು ಪ್ರೀವಿಯಸ್ ವರ್ಡ್. ಓಕೆ, ವರ್ಡ್ ಮುಗೀತಂದ ತಕ್ಷಣ ನಾನು ಏನು ಮಾಡ್ತೀನಿ, ಇದೇನು ಸ್ಟ್ರಿಂಗ್ ಬಿಲ್ಡರ್ ಇರ್ತದಲ್ಲ, ಇದರಿಂದ ನಾನು ಒಂದು ಫಂಕ್ಷನ್ ಯೂಸ್ ಮಾಡಿಕೊಂಡು ಸ್ಟ್ರಿಂಗ್ ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ಬಿಲ್ಡರ್ ಅಂದ್ರೇನು, ಟೆಂಪರರಿ ನಿನಗೆ ಸ್ಪೇಸ್ ಇದ್ದಂಗೆ. ಇಲ್ಲಿಂದ ಏನಂತಂದ್ರೆ ನಾನು ಒಂದು ಹೆಲೋ ಏನದ ಒಂದು ಸ್ಟ್ರಿಂಗ್ ಕನ್ಸ್ಟ್ರಕ್ಟ್ ಮಾಡ್ಕೋತೀನಿ. ಕನ್ಸ್ಟ್ರಕ್ಟ್ ಮಾಡ್ಕೊಂಡು ನಾನು ಒಂದು ಲಿಸ್ಟ್ ಅದ, ಏನು ನಾವು ಅರೇ ಲಿಸ್ಟ್ ತೊಗೊಂಡಿವಲ್ಲ, ಒಂದು ಅರೇ ಲಿಸ್ಟ್ ಅದ ಅಂತ ತಿಳ್ಕೊ. ನಿನ್ನ ಹತ್ರ ಹಿಂಗೆ ಇದು ಗ್ರಾಸರಿ ಲಿಸ್ಟ್ ಇದ್ದಂಗೆ ಒಂದು ಅರೇ ಲಿಸ್ಟ್ ಅದಪ್ಪ. ಆ ಅರೇ ಲಿಸ್ಟ್ನ ಹಾಕೊಂಡಿಟ್ಕೋತೀನಿ ಹೆಲೋ ಅಂತ. ಸೊ ಈಗ ಆದ ತಕ್ಷಣ ಈಗ ಏನದು, ಈ ಸ್ಪೇಸ್ ಬಂತು. ಈ ಸ್ಪೇಸ್ ಬಂದ್ಮೇಲೆ ಇದು ಮಾಡೋದು. ಈಗ ನೆಕ್ಸ್ಟ್ ಹೋದ್ರೆ ನಂಗೆ ಮತ್ತೆ ನೆಕ್ಸ್ಟ್ ಸ್ಪೇಸ್ ಬಂತು. ಈಗ ನೆಕ್ಸ್ಟ್ ಸ್ಪೇಸ್ ಬಂದಾಗ ಏನು ಮಾಡ್ಬೇಕು ನಾನು? ನನಗೆ ಗೊತ್ತದೆ, ಈ ಪ್ರೀವಿಯಸ್ ಕ್ಯಾರೆಕ್ಟರ್ ಆಲ್ರೆಡಿ ಸ್ಪೇಸ್ ಇತ್ತು. ಸೊ ನೆಕ್ಸ್ಟ್ ಸ್ಪೇಸ್ ಬಂದಂದ್ರೆ ಅರ್ಥ ಏನು, ಅಲ್ಲಿನ ವರ್ಡ್ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ನಡು ಅನ್ನೆಸಸರಿ ಸ್ಪೇಸ್ ಕೊಟ್ಟಾರ. ನಾ ಇವನ್ನೆಲ್ಲ ಇಗ್ನೋರ್ ಮಾಡ್ಕೊತ ಹೋಗ್ತೀನಿ. ಮತ್ತೆ ಇಲ್ಲಿಗೆ ಬಂದ ತಕ್ಷಣ ಇಲ್ಲಿಂದ ಏನಾಯ್ತು ಸ್ಟಾರ್ಟ್, ನಿನಗೆ ಹೊಸ ಕ್ಯಾರೆಕ್ಟರ್ ಬರ್ಲಿಕ್ಕತ್ತು. ಓಕೆ, ಹೊಸ ಕ್ಯಾರೆಕ್ಟರ್ ಬರ್ಲಿಕ್ಕತ್ತ ನಾ ಏನು ಮಾಡ್ತೀನಿ, ಸ್ಪ್ರಿಂಗ್ ಪ್ರಿಂಟರ್ ಇದನ್ನೆಲ್ಲ ತೆಗೆದು ಕ್ಲಿಯರ್ ಮಾಡ್ಕೊಂಡು ಓಕೆ ಮತ್ತೆ ಇದನ್ನು ಖಾಲಿ ಮಾಡ್ಕೋತೀನಿ. ಮತ್ತೆ ಇದು ಸ್ಟಾರ್ಟ್ ಆಯ್ತು ಅಂದ್ರೆ ಇದನ್ನೇ ಸೇಮ್ ಹಾಕೋತ ಹೋಗೋದು. ಎಚ್ ಬಂತು, ಓಕೆ ಓ ಬಂತು, ಡಬ್ಲ್ಯೂ ಬಂತು. ಬಂದ ತಕ್ಷಣ ಮತ್ತೆ ನೆಕ್ಸ್ಟ್ ಏನಾಯ್ತು, ಇಲ್ಲಿ ಸ್ಪೇಸ್ ಬಂದ ತಕ್ಷಣ ನಾ ಏನು ಮಾಡ್ತೀನಿ, ಇದರಿಂದ ಸ್ಟ್ರಿಂಗ್ ಕನ್ಸ್ಟ್ರಕ್ಟ್ ಮಾಡ್ಕೋತೀನಿ. ಹೌ ಇದನ್ನು ಒಯ್ದೇನಪ್ಪ ಅಂತಂದ್ರೆ ಲಿಸ್ಟ್ನಾಗ ಹಾಕೋತೀನಿ ಇಲ್ಲ ಹಿಂಗೆ. ಓಕೆ, ಸೊ ಇದನ್ನೇ ಏನಪ್ಪ ಅಂತಂದ್ರೆ ಪ್ರೋಗ್ರಾಮ್ನಾಗ ಮಾಡಿದ್ದದ. ಫಾರ್ ಎಕ್ಸಾಂಪಲ್ ಈಗ ನೋಡು,
ಸ್ಟಾಪ್ ಶೇರಿಂಗ್ ಮಾಡಿ. ಓಕೆ, ಕಾಣಿಸ್ಲಿಕ್ಕೆ ಈಗ. ಸೊ ಇದನ್ನೇ ಈಗ ನಾನೊಂದು ಲಿಸ್ಟು, ಓಕೆ, ಮತ್ತೆ ಸ್ಟ್ರಿಂಗ್ ಬಿಲ್ಡರ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡಿನಿ ಫಸ್ಟ್. ಓಕೆ, ಈಗ ಏನಪ್ಪ ಅಂದ್ರೆ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ರೀಡ್ ಮಾಡ್ಕೋತು. ಹೆಂಗೆ ಹೋಗೋದು? ಸ್ಟಾರ್ಟಿಂಗ್ ಫ್ರಮ್ 0 ಟಿಲ್ ಲೈನ್ ಡಾಟ್ ಲೆಂತ್. ಲೈನ್ ಇಸ್ ಎ ಸ್ಟ್ರಿಂಗ್ ಲೈನ್. ಓಕೆ, ಅದ್ರ ಮೇಲೆ ಲೆಂತ್ ಫಂಕ್ಷನ್ ಕಾಲ್ ಮಾಡಿದ್ರೆ ಅದು ಎಷ್ಟದ ಲೆಂತ್ ಹೇಳ್ತದೆ. 5 ಅದ, 10 ಅದ, 15 ಅದ, ಎಷ್ಟು ಲೆಂತ್ ಅದ ಅಷ್ಟು ಲೆಂತ್ ಹೇಳ್ತದೆ ನನಗೆ. 1 by 1 ಏನಂತಂದ್ರೆ ಕ್ಯಾರೆಕ್ಟರ್ ತಗೋತೀನಿ ನಾನು. ಈ ಕ್ಯಾರೆಕ್ಟರ್ ತಗೊಂಡ ಮೇಲೆ ಫಸ್ಟ್ ಥಿಂಗ್ ನಾ ಚೆಕ್ ಮಾಡೋದೇನಂದ್ರೆ ಕ್ಯಾರೆಕ್ಟರ್ ಬೈ ಎನಿ ಚಾನ್ಸ್ ನಾಟ್ ಈಕ್ವಲ್ ಟು ಸ್ಪೇಸ್ ಅದ ಏನು. ನಾಟ್ ಈಕ್ವಲ್ ಟು ಸ್ಪೇಸ್ ಅದಂದ್ರೆ ಅರ್ಥ ಏನು? ಅದು ವರ್ಡ್ ಇರ್ತದೆ, ಆಕ್ಚುಲ್ ಲೆಟರ್ ಇರ್ತದೆ. ಸ್ಪೇಸ್ ಇಲ್ಲ ಅಂದ್ರೆ ಲೆಟರ್ ಇರ್ತದೆ, ಹೌದಾ? ಸೊ ನಾ ಅದಕ್ಕೆ ಏನು ಮಾಡ್ಲಿಕತ್ತೀನಿ, ಇದು ಟೆಂಪ್ ಡಾಟ್ ಅಪೆಂಡ್. ಟೆಂಪ್ ಏನದ? ಸ್ಟ್ರಿಂಗ್ ಬಿಲ್ಡರ್. ಓಕೆ, ಈ ಸ್ಟ್ರಿಂಗ್ ಬಿಲ್ಡರ್ನಾಗ ನಾನು ಆ ಲೆಟರ್ನ ಹಾಕಿಬಿಡ್ತೀನಿ. ಓಕೆ, ನೀವು ಸ್ಟ್ರಿಂಗ್ ಬಿಲ್ಡರ್ನ ಯಾವ ಥರ ಇಮ್ಯಾಜಿನ್ ಮಾಡ್ಕೊಂಡ್ರೆ ಒಂದು ಪ್ರತಿಯೊಂದು ವರ್ಡ್ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಒಂದು ಸಪ್ರೇಟ್ ಸ್ಪೇಸ್ ಅಪ್ಪ. ನನಗೆ ಸ್ಪೇಸ್ ಬರಲಿಲ್ಲ ಅಂದ್ರೆ ಆ ಲೆಟರ್ ಒಯ್ದು ಇದ್ರ ಹಾಕಿಬಿಡೋದು. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈಗ ನೆಕ್ಸ್ಟ್ ಕ್ಯಾರೆಕ್ಟರ್ಗೆ ಹೋಗ್ಬೇಕಲ್ಲ, ಅದಕ್ಕೆ ನಾನು ಮಾಡ್ಕೋತೀನಿ ಪ್ರೀವಿಯಸ್ ಕ್ಯಾರೆಕ್ಟರ್ ಈಕ್ವಲ್ ಟು ಕರೆಂಟ್ ಕ್ಯಾರೆಕ್ಟರ್ ಅನ್ಕೋತೀನಿ. ಅಂದು ಇದನ್ನು ಲೂಪ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಈಗ ನನಗೆ ಏನಾಗ್ತದೆ, ಅಟ್ ಸಮ್ ಪಾಯಿಂಟ್ ಆಫ್ ಟೈಮು ಸ್ಪೇಸ್ ಬರ್ತದೆ. ಓಕೆ, ಸ್ಪೇಸ್ ಬರ್ತದೆ ಅಂದ್ರೆ ಅರ್ಥ ಏನಾಯ್ತು, ಅಲ್ಲಿಗೆ ಒಂದು ವರ್ಡ್ ಮುಗೀತಪ್ಪ. ಓಕೆ, ಸೊ ಇದು ಇಫ್ ಏನಾಗ್ತದೆ, ಇಫ್ ನಾಟ್ ಈಕ್ವಲ್ ಟು ಸ್ಪೇಸ್ ಫಾಲ್ಸ್ ಆಗಿ ಎಲ್ಸಿಗೆ ಹೋಗ್ತದೆ. ಎಲ್ಸಿಗೆ ಹೋದ ತಕ್ಷಣ ನಾನು ಫಸ್ಟ್ ಏನು ಚೆಕ್ ಮಾಡ್ತೀನಿ, ಪ್ರೀವಿಯಸ್ ಕ್ಯಾರೆಕ್ಟರ್ನು ಸ್ಪೇಸ್ ಇತ್ತೇನು. ಓಕೆ, ಇದೇನು ಫಸ್ಟ್ ಸ್ಪೇಸ್ ಬಂದದ ಅಥವಾ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಸ್ಪೇಸ್ ಅದನ. ಓಕೆ, ಫಸ್ಟ್ ಸ್ಪೇಸ್ ಬಂದಂದ್ರೆ ಅರ್ಥ ಏನಾಯ್ತು, ನಿನ್ನ ವರ್ಡ್ ಕಂಪ್ಲೀಟ್ ಆಯ್ತು ಅಂತ ಅರ್ಥ. ಸೆಕೆಂಡ್ ಸ್ಪೇಸು, ಥರ್ಡ್ ಸ್ಪೇಸ್ ಬಂದಿದ್ರ ಅರ್ಥ ಏನು, ಆಲ್ರೆಡಿ ಪ್ರೀವಿಯಸ್ ಒಂದು ಸ್ಪೇಸ್ ಇತ್ತು, ಈ ಸೆಕೆಂಡ್ ಸ್ಪೇಸು, ಥರ್ಡ್ ಅನ್ನೆಸೆಸರಿ ಸ್ಪೇಸಸ್ ಇವು. ಓಕೆ, ಸೊ ಇದು ಫಸ್ಟ್ ಸ್ಪೇಸ್ ಇತ್ತು ಅಂತಂದ್ರೆ ಅಂದ್ರೆ ಪ್ರೀವಿಯಸ್ ಕ್ಯಾರೆಕ್ಟರ್ ಸ್ಪೇಸ್ ಇರಲಿಲ್ಲ ಅಂದ್ರೆ ನಾ ಏನು ಮಾಡ್ಕೋತೀನಿ, ಆ ಸ್ಟ್ರಿಂಗ್ ಬಿಲ್ಡರ್ಲಿಂದ ಸ್ಟ್ರಿಂಗ್ ಕನ್ಸ್ಟ್ರಕ್ಟ್ ಮಾಡ್ಕೋತೀನಿ. ಟೆಂಪ್ ಡಾಟ್ ಟು ಸ್ಟ್ರಿಂಗ್ ಅಂದ್ರೆ ಏನದು, ಆ ಸ್ಟ್ರಿಂಗ್ ಬಿಲ್ಡರ್ನಾಗ ಅಲ್ಲಿವರೆಗೆ ಎಷ್ಟು ಕ್ಯಾರೆಕ್ಟರ್ ಹಾಕಿಟ್ಟಿದ್ದೆ ಅದರಿಂದ ನಾನು ಸ್ಟ್ರಿಂಗ್ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟೆ, ಟು ಸ್ಟ್ರಿಂಗ್ ಕನ್ವರ್ಟ್ ಮಾಡಿಬಿಟ್ಟೆ. ಅದನ್ನು ಒಯ್ದು ನಾನು ಲಿಸ್ಟಿಗೆ ಹಾಕ್ಕೊಂಡೆ, ಲಿಸ್ಟ್ ಡಾಟ್ ಆ್ಯಡ್. ಓಕೆ, ಆ ಸ್ಟ್ರಿಂಗ್ ಆಮೇಲೆ ಏನು ಮಾಡ್ತೀನಿ, ನೆಕ್ಸ್ಟ್ ವರ್ಡ್ ಕನ್ಸ್ಟ್ರಕ್ಷನ್ಗೆ ಮತ್ತೆ ಸ್ಪೇಸ್ ಬೇಕಲ್ಲ ನನಗೆ. ಓಕೆ, ಇಲ್ಲದ್ರೆ ಏನಾಗ್ತದೆ, ಸೆಕೆಂಡ್ ವರ್ಡು ಆಲ್ರೆಡಿ ಫಸ್ಟ್ ವರ್ಡ್ ಎಲ್ಲ ಲೆಟರ್ಸ್ ಇರ್ತಾವ, ಇದನ್ನ ಕ್ಲಿಯರ್ ಮಾಡ್ಕೊಳ್ಳಿಲ್ಲ ಅಂತ ಇಟ್ಕೊ. ಓಕೆ, ಸೆಕೆಂಡ್ ವರ್ಡ್ ಮತ್ತೆ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಮುಂದ್ಲಿಂದ. ಸೊ ಅದಕ್ಕೆ ನಾನು ಮಾಡ್ಕೋತೀವಿ ಟೆಂಪ್ ಇಸ್ ಬೇಸಿಕಲಿ ಸ್ಟ್ರಿಂಗ್ ಬಿಲ್ಡರ್ ಆಬ್ಜೆಕ್ಟ್ ಡಾಟ್ ಡಿಲೀಟ್ ಎವ್ರಿಥಿಂಗ್. ಕ್ಲಿಯರ್ ಮಾಡ್ಕೊಂಡ್ಬಿಡೋದು. ಓಕೆ, ಕ್ಲಿಯರ್ ಮಾಡ್ಕೊಂಡು ಕಂಟಿನ್ಯೂ ಮಾಡೋದು. ಮತ್ತೆ ಎಲ್ಲಿವರೆಗೆ ನಿನ್ನ ಲೈನ್ ಕಂಪ್ಲೀಟ್ ಆಗಿ ಟ್ರೇಟ್ ಆಗಲ್ಲ. ಓಕೆ, ಅಂದ್ರೆ ಅರ್ಥ ಏನು ಬೇಸಿಕಲಿ, ಮತ್ತೆ ಇದಕ್ಕೆ ಒಂದು ಸೆಕೆಂಡ್. ಸೊ ಬೇಸಿಕಲಿ ಇಂಪಾರ್ಟೆಂಟ್ ಇದೇನದಲ್ಲ, ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ ನಿನಗೆ ಏನೇ ಕೊಟ್ಟಿದ್ದು ಇನ್ಪುಟ್ಟು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಇದು ದಿಸ್ ಇಸ್ ಯುವರ್ ಇನ್ಪುಟ್ಟು, ಅಥವಾ ಫಾರ್ ಎಕ್ಸಾಂಪಲ್ ನಾನು ಇದನ್ನೆಲ್ಲ ಡಿಲೀಟ್ ಮಾಡಿ ಹೊಸ ತಗೋತೀನಿ ಅಂತ ಹೇಳಿ, ಏನು ನಾನು ಓಕೆ ವಾಟ್ ಎ ಪ್ರೋಗ್ರಾಮ್ ಅಂತ ಹೆಂಗದ ಅಂತ ಇಟ್ಕೊ. ಓಕೆ, ಇದು ಸ್ಟ್ರಿಂಗ್ ಬಿಲ್ಡರ್, ಖಾಲಿ ಸ್ಟ್ರಿಂಗ್ ಬಿಲ್ಡರ್ದು. ಇದು ನಂದು ಅರೇ ಲಿಸ್ಟ್. ಫಸ್ಟ್ ಡಬ್ಲ್ಯೂ ತಗೊಂಡೆ, ಸ್ಪೇಸ್ ಅಲ್ಲ ಡಬ್ಲ್ಯೂ ಇಲ್ಲಿ ಹಾಕೊಂಡೆ. ಎಚ್ ತಗೊಂಡೆ, ಸ್ಪೇಸ್ ಅಲ್ಲ ಎಚ್ ಹಾಕೊಂಡೆ. ಎ ತಗೊಂಡೆ, ಸ್ಪೇಸ್ ಅಲ್ಲ ಎ ಹಾಕೊಂಡೆ. ಟಿ ತಗೊಂಡೆ, ಸ್ಪೇಸ್ ಅಲ್ಲ ಟಿ ಹಾಕೊಂಡೆ. ಆಮೇಲೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ 3 ಸ್ಪೇಸಸ್ ಅಥವಾ 4 ಸ್ಪೇಸಸ್ ಅಂತ ಇದು ಫಸ್ಟ್ ಸ್ಪೇಸ್ ಬಂತು. ಸ್ಪೇಸ್ ಬಂದ ತಕ್ಷಣ ನಾನು ಏನು ಮಾಡಿದೆ, ಇದಿಷ್ಟೊಂದು ವಾಟ್ಲಿಂದ ಓಕೆ ನಾನೇನು ವರ್ಡ್ ಮಾಡ್ಕೊಂಡೆ ಟೂ ಸ್ಟ್ರಿಂಗ್ಲಿಂದ. ಓಕೆ, ಇದರಿಂದ ಟೂ ಸ್ಟ್ರಿಂಗ್ ಅಪ್ಲೈ ಮಾಡಿ ಇದನ್ನು ಮಾಡ್ಕೊಂಡೆ. ಓಕೆ, ಇದು ಆದ ತಕ್ಷಣ ಇದನ್ನು ಒಯ್ದು ಲಿಸ್ಟ್ನ ಹಾಕ್ಕೊಂಡೆ ವಾಟ್. ಅದು ಹಾಕ್ಕೊಂಡ್ಮೇಲೆ ಇದನ್ನು ಕ್ಲಿಯರ್ ಮಾಡಿಬಿಟ್ಟೆ ಪೂರ್ತಿ, ಖಾಲಿ ಮಾಡಿದೆ. ಮತ್ತೆ ಖಾಲಿ ಮಾಡಲಿಲ್ಲ ಅಂದ್ರೆ ಏನಾಗ್ತದೆ, ನೆಕ್ಸ್ಟ್ ಅದು ಏನು ಇದ್ರ ಮುಂದೆ ಬಂದ್ಬಿಡ್ತದೆ. ಓಕೆ, ಇದು ಇಷ್ಟು ಫಸ್ಟ್ ಸ್ಪೇಸಿಗೆ ಮಾಡಿದೆ. ಈಗ ಸೆಕೆಂಡ್ ಸ್ಪೇಸ್ ಬರೋಣ ಏನಾಯ್ತು, ನನಗೆ ಚೆಕ್ ಮಾಡ್ಲಿಕತ್ತೀನಿ ಇದು ಪ್ರೀವಿಯಸ್ನು ಸ್ಪೇಸೇ ಇತ್ತೇನು, ಪ್ರೀವಿಯಸ್ ಕ್ಯಾರೆಕ್ಟರ್ ಇತ್ತಂದ್ರೆ ಏನು ಮಾಡಬೇಡ ಮುಂದಕ್ಕೆ ಹೋಗೋದು. ಇದು ಮತ್ತೆ ಪ್ರೀವಿಯಸ್ ಇದು ಇತ್ತೇನೋ, ಹೌದು ಸ್ಪೇಸ್ ಇತ್ತು, ಮುಂದಕ್ಕೆ ಹೋಗೋದು. ಇದು ಇತ್ತು, ಹೌದು ಸ್ಪೇಸ್ ಇತ್ತು, ಮುಂದಕ್ಕೆ ಹೋಗೋದು. ಮತ್ತೆ ಇಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ಎ ಬಂತು ಅಂದ್ರೆ ಏನಿನ್ ಸ್ಟಾರ್ಟ್. ಅದಾದ್ಮೇಲೆ ಮತ್ತೆ ಸ್ಪೇಸ್ ಬಂತು. ಸೊ ಇಮಿಡಿಯೇಟ್ಲಿ ನಾನು ಏನು ಮಾಡ್ತೀನಿ, ಇದರಿಂದ ಎ ಸ್ಟ್ರಿಂಗ್ ಕ್ರಿಯೇಟ್ ಮಾಡ್ಕೋತೀನಿ. ಓಕೆ, ಇದನ್ನು ಒಯ್ದು ಲಿಸ್ಟ್ನೇ ಹಾಕೋತೀನಿ ಇಲ್ಲ. ಓಕೆ, ಮತ್ತೆ ಸೇಮ್ ಕಾನ್ಸೆಪ್ಟ್ ರಿಪೀಟ್ ಆಗ್ತದೆ ಎಲ್ಲಿವರೆಗೆ ಲಾಸ್ಟ್ ಕ್ಯಾರೆಕ್ಟರ್ ಬರುತ್ತಾನೆ. ಇದನ್ನ ಇದು ಮುಗಿಸಿದ ನಂತರ ನಾನು ಇಲ್ಲೇನಾಯ್ತು, ಇದು ಲಿಸ್ಟ್ ಕಾನ್ಸ್ಟ್ರಕ್ಟ್ ಆಯ್ತು. ಈಗ ಇದನ್ನೇನು ಮಾಡ್ತೀನಿ, ರಿಟರ್ನ್ ಮಾಡ್ತೀನಿ.
ಓಕೆ, ಇದು ಏನದಲ್ಲ ನಿನಗೆ ಲೈನ್ನಿಂದ ಏನಪ್ಪಾ ಅಂತಂದ್ರೆ ವರ್ಡ್ಸ್ ಕನ್ಸ್ಟ್ರಕ್ಷನ್. ಓಕೆ, ವಿತೌಟ್ ಯೂಸಿಂಗ್ ಸ್ಪ್ಲಿಟ್ ಫಂಕ್ಷನ್. ಓಕೆ, ಈಗ ಇದನ್ನೇ ನಾನು ಫಾರ್ ಎಕ್ಸಾಂಪಲ್ ಇದನ್ನ ರನ್ ಮಾಡಿ ನೋಡಿದೆ ಅಂತ ಇಟ್ಕೋ. ಈಗ ಇದು ನನ್ನ ಸ್ಪ್ಲಿಟ್ ಫಂಕ್ಷನ್ ಅನ್ನ ಇದು ಫುಲ್ ಕಮೆಂಟ್ ಮಾಡ್ತೇನೆ, ನನಗಿದು ಬೇಡ. ಓಕೆ, ಓನ್ಲಿ ನನ್ನ ಫಂಕ್ಷನ್ ಬೇಕು. ಓಕೆ, ನನಗೆ ಇಲ್ಲೇನಾಯ್ತು, ಲೈನ್ ಟು ವರ್ಡ್ ನನಗಿದು ಅರೇ ಲಿಸ್ಟ್ ಬಂತು, ದಟ್ ಈಸ್ ಲಿಸ್ಟ್ ಬಂತು. ಲಿಸ್ಟ್ಲಿಂದ ಒಂದು ಸೆಕೆಂಡ್, ಸೊ ನಾನು ಏನು ಮಾಡಿದೆ, ನಾನು ಪ್ರೋಗ್ರಾಮ್ನಾಗ ಫಸ್ಟ್ ರೆಡಿಮೇಡ್ ಅದೇನು ರೆಗ್ಯುಲರ್ ಎಕ್ಸ್ಪ್ರೆಷನ್ ಯೂಸ್ ಮಾಡಿ ಸ್ಪ್ಲಿಟ್ ಫಂಕ್ಷನ್ ಅದನ್ನು ಕಮೆಂಟ್ ಮಾಡ್ಕೊಂಡೆ. ಆ ಫಂಕ್ಷನ್ ಯೂಸ್ ಮಾಡಲ್ಲ, ಈಗ ನಂದೇ ಫಂಕ್ಷನ್ ಯೂಸ್ ಮಾಡ್ತೀನಿ. ಓಕೆ, ಸೊ ಅದೇನು ಕೊಡ್ತದೆ ನನಗೆ, ಲಿಸ್ಟ್ ಕೊಡ್ತದೆ, ಲಿಸ್ಟ್ ಆಫ್ ಸ್ಟ್ರಿಂಗ್ಸ್. ಓಕೆ, ನಾನು ಈಚ್ ವರ್ಡ್ 0 to ವರ್ಡ್ ಲಿಸ್ಟ್ ಡಾಟ್ ಸೈಜ್. ಓಕೆ, 1 by 1 ಫಂಕ್ಷನ್ ಲಿಸ್ಟ್ಲಿಂದ ನೀನು ಎವ್ರಿ ಎಲಿಮೆಂಟ್ 1 by 1 ತೊಗೊಳೋದಿತ್ತು ಅಂದ್ರೆ ಗೆಟ್ ಫಂಕ್ಷನ್ ಯೂಸ್ ಮಾಡ್ಕೋಬೇಕು. ನೀನು ಜಾವಾ ಡಾಟ್ ಕಲೆಕ್ಷನ್ ಫ್ರೇಮ್ವರ್ಕ್ ಚೆಕ್ ಮಾಡಿದೆ ಅಂದ್ರೆ ನಿಂಗೆ ಆಟೋಮೆಟಿಕ್ ಗೊತ್ತಾಗ್ಬಿಡ್ತದೆ. ಅಲ್ಲಿ ಇದು ಏನಪ್ಪ ಅಂದ್ರೆ ಲಿಸ್ಟಿಗೆ ಆ್ಯಡ್ ಮಾಡಬೇಕಾಯ್ತು ಅಂತಂದ್ರೆ ಹೆಂಗೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಲಿಸ್ಟಿಗೆ ಆ್ಯಡ್ ಮಾಡ್ಕೊಂಡಿವಲ್ಲ, ಇಲ್ಲಿ ಲಿಸ್ಟ್ ಡಾಟ್ ಆ್ಯಡ್ ಫಂಕ್ಷನ್. ಇದೇನದ ಆ್ಯಡ್ ಮಾಡೋದು, ಲಿಸ್ಟಿಗೆ ಆ್ಯಡ್ ಮಾಡಲಿಕ್ಕೆ, ಲಿಸ್ಟ್ಲಿಂದ ತೊಗೊಳಿಕ್ಕೆ ವಾಪಸ್ಸು. ಓಕೆ, ತೊಗೊಳಿಕ್ಕೆ ಗೆಟ್ ಫಂಕ್ಷನ್. ಓಕೆ, ಸೊ ನಾರ್ಮಲಿ ಗೆಟ್ ಪುಟ್ಟು ಫಂಕ್ಷನ್ ಅಂತಾರೆ. ಓಕೆ, ಗೆಟ್ ಯಾವುದು ಫಸ್ಟ್, ಈಗ ಐ ಸ್ಟಾರ್ಟ್ ಆಗೋದು 1ರಿಂದ ಅದು ಎಷ್ಟು ದೊಡ್ಡದ ಲಿಸ್ಟು. ನಿನ್ನ ಲಿಸ್ಟ್ 20 ಐಟಮ್ ಲಿಸ್ಟ್ ಇದ್ರೆ 20, 10 ಐಟಮ್ ಲಿಸ್ಟ್ ಇದ್ರೆ 10 ಹಂಗೆ. ಸೊ 0ದಿಂದ ಅದು ಮತ್ತೆ ಅದೇ ಇಂಡೆಕ್ಸ್ 0ದಿಂದಾನೆ ಎಲ್ಲ ಕಡೆ. 0ದಿಂದ 20 ಲಿಸ್ಟ್ ಐಟಮ್ಸ್ ಇಂದ ಲಿಸ್ಟ್ ಇದ್ದು ಅಂತಾರೆ 0 to 19. ಓಕೆ, 0ದಿಂದ ಸ್ಟಾರ್ಟ್ ಆಗಿ ಎಷ್ಟು ಸೈಜ್ ಅದ ಅಷ್ಟು. ಓಕೆ, ಪ್ರತಿ ಸಲ ಒಂದು ವರ್ಡ್ ತೊಗೊಂಡು ಪ್ರಿಂಟ್ ಮಾಡ್ಲಿಕ್ಕೆ ನಾನು. ಓಕೆ, ಇದನ್ನು ಮಾಡಿ ನೋಡು ಎಕ್ಸಾಂಪಲ್. ಓಕೆ, ನಾನು ರನ್ ಮಾಡ್ಲಿಕ್ಕೆ ಅಟ್ ಪ್ರೆಸೆಂಟ್. ಸೇಮ್ ನಾ ಸ್ಪೇಸ್ ಕೊಟ್ಟೆ. ಸೇಮ್ ಥಿಂಗ್, ನೀನು ಸ್ಪ್ಲಿಟ್ ಫಂಕ್ಷನ್ ಯೂಸ್ ಮಾಡ್ಕೋತಿದ್ದೆ, ಸೇಮು, ಬಟ್ ನಮ್ಮ ಇಂಪ್ಲಿಮೆಂಟೇಷನ್. ಓಕೆ, ನಿನಗೆ ಇಂಟರ್ವ್ಯೂನಾಗ ಕೇಳಿದ್ರೆ ಅಂದ್ರೆ ಮೋಸ್ಟ್ಲಿ ಈ ಥರದ್ದು ಇದು ಕೇಳ್ತಾರೆ. ಓಕೆ, ಸೊ ಇಲ್ಲಿ ಏನಂತ ಈ ಲೆವೆಲ್ ಆಫ್ ಇದು ಏನಂದ್ರೆ ಬರಬೇಕು ಬೇಸಿಕಲಿ. ಓಕೆ, ನಾನು ಇದನ್ನು ಫಾರ್ ಎಕ್ಸಾಂಪಲ್ ಒಂದು ಇದೇ ಸೇಮ್ ಇನ್ಪುಟ್ಟಿಗೆ ನಾನು ಒಂದ್ಸಲ ನಿಮಗೆ ಡಿಬಗ್ ಮಾಡಿ ತೋರಿಸ್ತೀನಿ. ಓಕೆ, ಈ ಫಂಕ್ಷನಿಗೆ ಓಕೆ ಎಂಟರ್ ದಿ ಲೈನ್. ಈ ಫಾರ್ ಎಕ್ಸಾಂಪಲ್ ಸ್ಪೇಸ್ ಕೊಟ್ಟೆ. ಓಕೆ, ಈಗ ನೋಡು, ಇದು ಫಸ್ಟ್ ಆಫ್ ಆಲ್ ಟ್ರಿಮ್ ಮಾಡಿದ ತಕ್ಷಣ ಫಸ್ಟ್ ಸ್ಪೇಸ್ ಏನು ನಾವು 3-4 ಕೊಟ್ಟಿದ್ದೆ ಅವೆಲ್ಲ ಎಲಿಮಿನೇಟ್ ಆಗೋಯ್ತು ಲೈನ್ನಾಗ. ಓಕೆ, ಈಗೇನದಂತಂದ್ರೆ ನೆಕ್ಸ್ಟ್ ಚೆಕ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಈಗ ಲೈನ್ ನಿನಗೇನಪ್ಪ ಎಮ್ ಟಿ ಅದನ್ನ ಯಾವ ಥರ ಅದ ಅಂತೇಳಿ. ಓಕೆ, ಫಾರ್ ಎಕ್ಸಾಂಪಲ್ ನೆಕ್ಸ್ಟಿಗೆ ಹೋಗ್ತೀನಿ. ಇಫ್ ಲೈನ್ ಈಸ್ ಎಮ್ ಟಿ, ಓಕೆ, ಇಲ್ಲ ಮುಂದಕ್ಕೆ ಹೋಯ್ತು. ಓಕೆ, ಅರೇ ಲಿಸ್ಟ್ ಕ್ರಿಯೇಟ್ ಆಯಿತು, ಸ್ಟ್ರಿಂಗ್ ಬಿಲ್ಡರ್ ಕ್ರಿಯೇಟ್ ಆಯಿತು. ಓಕೆ, ಪ್ರೀವಿಯಸ್ ಕರೆಂಟ್ ಡಿಫಿನೇಷನ್ ಅದು. ಈಗ 1 by 1 ಕ್ಯಾರೆಕ್ಟರ್. ಈಗ ನೋಡು, ಫಸ್ಟ್ ಲೈನ್ನಾಗ ಏನದ, ಹೆಲೋ ಹೌ ಆರ್ ಯು ಅದ. ಓಕೆ, ಇದರಿಂದ ಫಸ್ಟ್ ಕ್ಯಾರೆಕ್ಟರ್ ನಾನು 0th ಕ್ಯಾರೆಕ್ಟರ್ 0ದಿಂದ ಲೈನ್ ಡಾಟ್ ಲೆಂತ್ ತನಕ ಸ್ಟಾರ್ಟ್ ಮಾಡಿದ್ರೆ ಕರೆಂಟ್ ಕ್ಯಾರೆಕ್ಟರ್ ಏನು ಬಂತು. ಓಕೆ, ಇಲ್ಲಿ ನೋಡ್ತೀರಾ, ಕರೆಂಟ್ ಕ್ಯಾರೆಕ್ಟರ್ ಇಲ್ಲಿ ತೋರಿಸ್ತದೆ ನೋಡು. ಇನ್ನೂ ಎಕ್ಸಿಕ್ಯೂಟ್ ಆಗಿಲ್ಲ ತಡೆಯೋದು. ಸೊ ಕರೆಂಟ್ ಕ್ಯಾರೆಕ್ಟರ್ ಲೈನ್ ಆಫ್ ಕ್ಯಾರೆಟ್ ಐ. ಓಕೆ, ಕರೆಂಟ್ ಕ್ಯಾರೆಕ್ಟರ್ ಏನದ ಎಚ್ ಅದ. ಓಕೆ, ನಿನ್ನ ಎಲ್ಲ ಸ್ಟ್ರಿಂಗ್ಲಿಂದ ಒಂದು ಕ್ಯಾರೆಕ್ಟರ್ ರೀಡ್ ಮಾಡಬೇಕಾದ್ರೆ ಸ್ಟ್ರಿಂಗ್ ಡಾಟ್ ಕ್ಯಾರೆಟ್ ಫಂಕ್ಷನ್. ಓಕೆ, ಸೊ ಇದು ಕರೆಂಟ್ ಕ್ಯಾರೆಕ್ಟರ್. ಈಗ ನಾವೇನು ಚೆಕ್ ಮಾಡ್ಲಿಕ್ಕೆ ಕರೆಂಟ್ ಕ್ಯಾರೆಕ್ಟರ್ ನಾಟ್ ಈಕ್ವಲ್ ಟು ಸ್ಪೇಸ್ ಅದೇನು. ಎಸ್, ನಾಟ್ ಈಕ್ವಲ್ ಟು ಸ್ಪೇಸ್ ಅದ ಅಂದ್ರೆ ಟೆಂಪ್ ಡಾಟ್ ಅಪೆಂಡ್. ಟೆಂಪ್ ಇನಿಷಿಯಲಿ ಏನದ ಸ್ಟ್ರಿಂಗ್ ಬಿಲ್ಡರ್ ಖಾಲಿ ಅದ. ಓಕೆ, ಈಗ ಇಲ್ಲಿನೂ ಟೆಂಪ್ ಇಲ್ಲಿ ಖಾಲಿ ಅದ, ಇಲ್ಲಿ ಖಾಲಿ ಅದ ನೋಡಿ ತೋರಿಸ್ಲಿಕ್ಕತ್ತದ. ಓಕೆ, ಈಗ ನಾನು ಅದನ್ನು ಎಕ್ಸಿಕ್ಯೂಟ್ ಮಾಡಿದೆ ಅಂತಂದ್ರೆ ಟೆಂಪ್ನಾಗ ಏನು ಬಂದು ಕೂತು, ಎಚ್ ಬಂದು ಕೂತು. ಓಕೆ, ನನ್ನ ಕರ್ಸರ್ ಕಾಣಿಸ್ಲಿಕ್ಕತ್ತದಲ್ಲ. ಓಕೆ, ಇಲ್ಲಿ ಆಮೇಲೆ ಪ್ರೀವಿಯಸ್ ಕ್ಯಾರೆಕ್ಟರ್ನ ಕರೆಂಟ್, ಮತ್ತು ನೆಕ್ಸ್ಟ್. ಓಕೆ, ಇದೇ ಥರ ನೋಡು, ನೆಕ್ಸ್ಟ್ ಕ್ಯಾರೆಕ್ಟರ್ ತಗೊಂತು ಎಚ್ ಇ ಆಯಿತು, ನೆಕ್ಸ್ಟ್ ಕ್ಯಾರೆಕ್ಟರ್ ತಗೊಂತು. ಓಕೆ, ಈಗ ನೋಡು ಲಾಸ್ಟ್ ಕ್ಯಾರೆಕ್ಟರ್ ಈ ವರ್ಡದ್ದು ಓ ಬಂತು. ಈಗ ನೆಕ್ಸ್ಟ್ ಏನು ಬರ್ತದ. ಓಕೆ, ನಿನಗೆ ಲೈನ್ ಎಟ್ರ ಕರೆಂಟ್ ಕ್ಯಾರೆಕ್ಟರ್ ಏನು ಬರ್ಲಿಕ್ಕತ್ತದ ನನಗೆ ಇಲ್ಲಿ ನೋಡು, ಕರೆಂಟ್ ಕ್ಯಾರೆಕ್ಟರ್. ಓಕೆ, ಎಮ್ ಟಿ ಬರ್ಲಿಕ್ಕತ್ತದ. ಓಕೆ, ಎಮ್ ಟಿ ಬಂದ ತಕ್ಷಣ ಏನಾಯ್ತು, ಈ ಫಂಕ್ಷನ್ ಬರಲ್ಲ, ಎಲ್ಸಿಗೆ ಹೋಗ್ತದೆ. ಓಕೆ, ಎಲ್ಸಿಗೆ ಹೋಗಿ ಪ್ರೀವಿಯಸ್ ಕ್ಯಾರೆಕ್ಟರ್ ಏನದ, ನಂದು ಪ್ರೀವಿಯಸ್ ಕ್ಯಾರೆಕ್ಟರ್ ಎಟ್ ದಿಸ್ ಮೂಮೆಂಟ್ ಇಲ್ಲಿ ನೋಡಿ, ನಾನು ಪ್ರೀವಿಯಸ್ ಕ್ಯಾರೆಕ್ಟರ್ ಓ ಅದ. ಯಾಕಂದ್ರೆ ಇದು ಫಸ್ಟ್ ಸ್ಪೇಸ್ ಬಂದಿದ್ದು ನನಗೆ ಎನ್ಕೌಂಟರ್ ಆಗಿದ್ದು. ಓಕೆ, ಸೊ ಪ್ರೀವಿಯಸ್ ಕ್ಯಾರೆಕ್ಟರ್ ಓ ಅದ ಅಂದ ತಕ್ಷಣ ಏನು, ದಿಸ್ ಇಸ್ ದ ಎಂಡ್ ಆಫ್ ದ ವರ್ಡ್ ಅಂತ ಅರ್ಥ. ಸೊ ಅದಕ್ಕೆ ಏನು ಮಾಡಕತ್ತೀವಿ, ಟೆಂಪ್ ಡಾಟ್ ಟು ಸ್ಟ್ರಿಂಗ್ ಎಕ್ಸಿಕ್ಯೂಟ್ ಮಾಡಿ ವರ್ಡ್ ಲಿಸ್ಟ್ ಈಗ ನೋಡಿ, ಈಗ ಖಾಲಿ ಅದ, 0 ಸೈಜಿಂದ ಅದ ಇಲ್ಲಿ ಕೆಳಗೆ ವರ್ಡ್ ಲಿಸ್ಟ್. ಓಕೆ, ಈಗ ನಾನು ಇದನ್ನು ಎಕ್ಸಿಕ್ಯೂಟ್ ಮಾಡಿದ ತಕ್ಷಣ ನೋಡು. ಓಕೆ, ವರ್ಡ್ ನೆಕ್ಸ್ಟ್ನಾಗ ಸೈಜ್ 1 ಬಂದು ಕೂತು. ಓಕೆ, ಅದರೊಳಗೆ ಏನದ ಅಂತ ನೋಡ್ಬೇಕಾದ್ರೆ ನೀನು 0th ಎಲಿಮೆಂಟ್ನಾಗ ಹೆಲೋ ಅದ. ಓಕೆ, ಈಗ ಟೆಂಪ್ನಾಗ ಏನದ, ಹೆಲೋ ಅದ ಎಟ್ ಪ್ರೆಸೆಂಟ್. ಈಗ ನಾ ಟೆಂಪ್ ಡಾಟ್ ಡಿಲೀಟ್ ಮಾಡಿದೆ ಅಂತ ಇಟ್ಕೋ. ಓಕೆ, ಟೆಂಪ್ ಖಾಲಿ ಆಗ್ತದೆ. ಓಕೆ, ಇದ್ರ ಹಾಗೆ ನೀನೇನಂತಂದ್ರೆ ಇದು ಎಕ್ಸಿಕ್ಯೂಟ್ ಮಾಡೋದಷ್ಟೇ.
ಫಿನಿಶ್ ಆಯ್ತು. ಓಕೆ, ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ಅಪ್ರೋಚ್ ಬರಬೇಕು. ಓಕೆ, ಕ್ಯಾರೆಕ್ಟರ್ ಲೆವೆಲ್ನಾಗ ಹ್ಯಾಂಡಲ್ ಮಾಡಲಿಕ್ಕೆ. ಓಕೆ, ಸೊ ನಾರ್ಮಲಿ ನಿನಗೆ ಬೇರೆ ಏನೋ ಪ್ರೋಗ್ರಾಮ್ ಕೇಳಿ ನಿನಗೆ ವರ್ಡ್ ಸ್ಪ್ಲಿಟ್ ಮಾಡೋದು ಒಂದು ಸಿಂಪಲ್ ಯುಟಿಲಿಟಿ ಬೇಕಿತ್ತಂದ್ರೆ ನೀನು ಸ್ಪ್ಲಿಟ್ ಫಂಕ್ಷನ್ ಯೂಸ್ ಮಾಡ್ಕೋಬಹುದು ಡೈರೆಕ್ಟಾಗಿ. ಬಟ್ ನಿನಗೆ ಕೇಳಿದ ಪ್ರೋಗ್ರಾಮೇ ನಿನಗೆ ಸ್ಪ್ಲಿಟ್ ಮಾಡೋದದ ಅಂದ ತಕ್ಷಣ ಈ ವರ್ಡ್ ಇದನ್ನ ಸ್ಪ್ಲಿಟ್ ಮಾಡ್ಲಿಕ್ಕೆ ಬರಂಗಿಲ್ಲ. ಇದು ಮಾಡಿದ್ರು ನಿನಗೆ ಇಂಟರ್ವ್ಯೂರು ಇದನ್ನ ಯೂಸ್ ಮಾಡ್ಕೋಬೇಡ ಅಂತ ಹೇಳ್ಬೋದು. ಅವಾಗ ನಿನಗೆ ಇದು ಸೆಕೆಂಡ್ ಅಪ್ರೋಚ್ ಗೊತ್ತಿರಬೇಕು. ಓಕೆ, ಸೊ ಈಗ ನೆಕ್ಸ್ಟ್ ನಾ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ದು